ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭಾಗವತ ಸಾರೋದ್ಧಾರದಲ್ಲಿ ನಿವೃತ್ತ ಕರ್ಮಕರಣ ಪ್ರಕರಣ ಅಂತ ಆಗ್ತಾ ಇದೆ. ಅದರಲ್ಲಿ ಕೊನೆಯ ಶ್ಲೋಕ ಒಂದು ಆಗ್ಬೇಕಾಗಿತ್ತು. ಒಂದೇ ನಿಮಿಷ ಶೇರ್ ಮಾಡಬೇಕಾಗಿದೆ. ನೂರ 84ನೇ ಶ್ಲೋಕ ಆಗ್ಬೇಕಾಗಿತ್ತು. ತಸ್ಯೈವ ಹೇತೋ ಪ್ರಯತೇತ ಕೋವಿದೋ ನ ಲಭ್ಯತೆ ಯದ್ಭ್ರಮತಾಮುಪರ್ಯಧಃ ತಲ್ಲಭ್ಯತೆ ದುಃಖವದನ್ಯತಃ ಸುಖಂ ಕಾಲೇನ ಸರ್ವತ್ರ ಗಭೀರರಂಹಸಾ. ಹಿಂದಿನ ಅನೇಕ ಶ್ಲೋಕಗಳಲ್ಲಿ ನಿವೃತ್ತ ಕರ್ಮವನ್ನ ಆಚರಣೆ ಮಾಡಬೇಕು. ಯಾಕೆ ಅಂತ ಕೇಳಿದ್ರೆ, ನಿವೃತ್ತ ಕರ್ಮವು ಆ ಮೋಕ್ಷಕ್ಕೆ ಕಾರಣವಾಗುತ್ತದೆ. ಪ್ರವೃತ್ತ ಕರ್ಮ ಎನ್ನುವುದು ಬಂಧಕ. ಯಾಕೆ? ಪ್ರವೃತ್ತ ಕರ್ಮದಿಂದ ಮತ್ತೆ ಮತ್ತೆ ಸಂಸಾರದಲ್ಲೇ ತಿರುಗುವ ಒಂದು ಆ ಪುಣ್ಯವನ್ನ ಸ್ವರ್ಗಕ್ಕೆ ಮತ್ತು ವಾಪಸ್ಸು ಭೂಮಿಯಲ್ಲಿ, ಹೀಗೆ ಸಂಸಾರದಲ್ಲೇ ಇರುವ ಒಂದು ಕರ್ಮವನ್ನು ಉಂಟು ಮಾಡುವಂತಹ ಶಕ್ತಿ ಆ ಪ್ರವೃತ್ತ ಕರ್ಮಕ್ಕೆ ಇದೆ. ಆದರೆ ನಿವೃತ್ತ ಕರ್ಮಕ್ಕೆ ಆ ಅನಂತವಾದ ಅಂತಂದ್ರೆ ಅನಂತ ಕಾಲದವರೆಗೂ ಇರುವ ಮೋಕ್ಷವನ್ನ ಕೊಡುವಂತಹ ಒಂದು ಶಕ್ತಿ ಇದೆ ಅಂತ ಹಿಂದೆ ಅನೇಕ ಶ್ಲೋಕಗಳಲ್ಲಿ ಇದರ ಬಗ್ಗೆ ವಿವರಣೆ ಕೊಡಲಾಗಿತ್ತು, 4-5 ಶ್ಲೋಕಗಳಲ್ಲಿ. ಈಗ ಕೊನೆಯದಾಗಿ ಆ ನಿವೃತ್ತ ಕರ್ಮದಲ್ಲಿ ಈ ಕಾರಣದಿಂದಲೂ ಕೂಡ ಆ ನಿವೃತ್ತ ಕರ್ಮವನ್ನ ಆಚರಣೆ ಮಾಡಬೇಕು ಅಂತ ಕೊನೆಗೊಳಿಸ್ತಾ ಇದ್ದಾರೆ ಈ ಪ್ರಕರಣವನ್ನ. ಈ ಶ್ಲೋಕ ತಸ್ಯೈವ ಹೇತೋಹೋ ಎನ್ನುವ ಶ್ಲೋಕ ನಾರದರು ವೇದವ್ಯಾಸ ದೇವರಿಗೆ ಹೇಳುವ ಶ್ಲೋಕ. ಒಂದನ್ನ ನೀವು ಗಮನಿಸ್ಬೇಕು, ಏನಂದ್ರೆ ನಿಷ್ಕಾಮ ಕರ್ಮ ಮತ್ತು ನಿವೃತ್ತ ಕರ್ಮ. ವಸ್ತುತಃ ಇದನ್ನ ಸ್ವಲ್ಪ ಶಾಸ್ತ್ರಗಳಲ್ಲಿ ನಿಷ್ಕಾಮ ಕರ್ಮ ಅಂತನೂ ಕರಿತಾ ಇರ್ತಾರೆ, ನಿವೃತ್ತ ಕರ್ಮ ಅಂತನೂ ಕರಿತಾ ಇರ್ತಾರೆ. ಸ್ವಲ್ಪ ವ್ಯತ್ಯಾಸ ಏನಪ್ಪಾ ಅಂದ್ರೆ, ಗೀತಾದಲ್ಲೇ ಕೃಷ್ಣ ನಿವೃತ್ತ ಕರ್ಮ ಅಂದ್ರೆ ಏನು ಅಂತ ಹೇಳಿದಾನೆ. ನಿಷ್ಕಾಮಂ ಜ್ಞಾನಪೂರ್ವಂತೂ ನಿವೃತ್ತಮಿಹ ಚೋಚ್ಯತೆ ಅಂತ ಕೃಷ್ಣ ಗೀತಾದಲ್ಲಿ ಹೇಳ್ತಾನೆ. ನಿಷ್ಕಾಮ ಕರ್ಮಕ್ಕೆ ಸ್ವಲ್ಪ ಅಡಿಷನಲ್ ಒಂದು ಅಂಶ ಸೇರಿಸ್ಬೇಕು, ಅವಾಗ ಅದು ನಿವೃತ್ತ ಕರ್ಮ ಅಂತ ಆಗತ್ತೆ. ಏನದು? ನಿಷ್ಕಾಮ ಕರ್ಮ ಅಂದ್ರೆ ಯಾವ ಕಾಮನೆಯೂ ಇಲ್ಲದೆ ಮಾಡುವಂತಹ ಕರ್ಮ. ಅದಕ್ಕೆ ಒಂದು ಅಂಶ ಸೇರಿಸ್ಬೇಕು, ಜ್ಞಾನಪೂರ್ವಂ. ಜ್ಞಾನಪೂರ್ವಂ ಅಂದ್ರೆ ಈ ಕರ್ಮವನ್ನ ಪರಮಾತ್ಮ ಮಾಡಿಸ್ತಾ ಇದ್ದಾನೆ, ಇದು ಅವನಿಗೆ ಸಮರ್ಪಿತವಾಗಲಿ, ಈ ಕರ್ಮದ ಫಲವನ್ನ ಅವನಿಗೆ ಸಮರ್ಪಣೆ ಮಾಡ್ತೀನಿ ಎನ್ನುವ ಒಂದು ಬುದ್ಧಿ ಇರಬೇಕು. ಆದಾಗ ಅದು ನಿವೃತ್ತ ಕರ್ಮ ಅಂತ ಆಗತ್ತೆ. ಈಗ ನಾವು ಲೋಕದಲ್ಲಿ ಎಷ್ಟೋ ಜನಗಳನ್ನು ನೋಡ್ತಾ ಇರ್ತೀವಲ್ವಾ, ಫಿಲಾಂಥ್ರೋಫಿಸ್ ಅಂತ ಇರ್ತಾರೆ. ಈಗ ರತನ್ ಟಾಟಾ, ಇನ್ನು ಬೇಕಾದಷ್ಟು ಜನ, ಅವರೆಲ್ಲ ಭಾರಿ ದಾನ ಧರ್ಮಗಳನ್ನೆಲ್ಲ ಮಾಡಿರ್ತಾರೆ. ಅದು ನಿಷ್ಕಾಮ ಪೂರ್ವಕವಾಗಿಯೇ ಮಾಡಿರ್ತಾರೆ.
ಅಂದ್ರೆ ಇಷ್ಟು ನಾನು 1 ಲಕ್ಷ ಅಥವಾ 1 ಕೋಟಿ ರೂಪಾಯಿ ಯಾವುದೋ ಒಂದು ಆಸ್ಪತ್ರೆಗೆ ಕೊಟ್ಟಿದ್ದೀನಿ, ನನಗೆ ಅದರಿಂದ ಯಾವ ಒಂದು ಫಲದ ಅಪೇಕ್ಷೆಯೂ ಬೇಡ ಎನ್ನುವ ಒಂದು ಮನಸ್ಥಿತಿಯಿಂದಲೇ ಅವರು ಆ ಡೊನೇಷನ್ನ ಕೊಟ್ಟಿರ್ತಾರೆ. ಆದರೆ ಈ ಹೆಚ್ಚಿನ ಒಂದು ಅಂಶ ಅವರಲ್ಲಿ ಇದೆಯೋ ಇಲ್ವೋ ಗೊತ್ತಿಲ್ಲ. ಇರಬಹುದು, ಇಲ್ದೇನೂ ಇರಬಹುದು. ಏನದು ಹೆಚ್ಚಿನ ಅಂಶ ಏನಪ್ಪಾ ಅಂದ್ರೆ, ಈ ನಾನು ಏನು ಡೊನೇಷನ್ ಕೊಡ್ತಾ ಇದ್ದೀನಿ ಇದರಿಂದ ದೇವರು ಪ್ರೀತನಾಗಲಿ, ಆ ದೇವರು ಪ್ರೀತನಾಗಲಿ ಎನ್ನುವ ಒಂದು ಅಂಶ, ನನ್ನಿಂದ ಅವನು ಈ ಕರ್ಮವನ್ನು ಮಾಡಿಸ್ತಾ ಇದ್ದಾನೆ, ಅವನು ಇದರಿಂದ ಪ್ರೀತನಾಗಲಿ ಎನ್ನುವ ಒಂದು ಅಂಶ ಅದು ಸೇರಿದ್ರೆ ಅವಾಗ ನಿವೃತ್ತ ಕರ್ಮ ಅಂತ ಆಗತ್ತೆ ಅಂತ ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ. ಆದ್ರಿಂದ ಈ ಅಂಶವನ್ನ ಸೇರಿಸಿಯೇ ನಮ್ಮ ಶಾಸ್ತ್ರದಲ್ಲಿ ಅನೇಕ ಕಡೆ ನಿವೃತ್ತ ಕರ್ಮ ಅಂತ ಬರೋ ಕಡೆ ನಿಷ್ಕಾಮ ಕರ್ಮ ಅಂತ ಹೇಳಿರ್ತಾರೆ. ಆ ನಿಷ್ಕಾಮ ಕರ್ಮ ಅಂತಂದ್ರೆ ಇದನ್ನ ಸೇರಿಸಿಕೊಂಡೇ ಅದನ್ನ ಶಾಸ್ತ್ರದಲ್ಲಿ ಪ್ರಯೋಗ ಇರುತ್ತೆ. ಅಥವಾ ಈ ತರಹ ಗೀತಾದಲ್ಲಿ ಸ್ಪಷ್ಟವಾಗಿ ಕೃಷ್ಣ ನಿಷ್ಕಾಮ ಕರ್ಮ ಪ್ಲಸ್ ಜ್ಞಾನಪೂರ್ವಕವಾಗಿ ಮಾಡಿರೋದು ನಿವೃತ್ತ ಕರ್ಮ ಅಂತ ಹೇಳಿದ್ದಾಗಂತೂ ಸರಿನೇ ಸರಿ. ಯಾವ ಫಲದ ಆಸೆ ಇಲ್ಲದೆ ಇರುವುದು ಒಂದು ಅಂಶ, ಏನಾದ್ರೂ ಆ ಫಲ ಏನ್ ಬರುತ್ತಲ್ವಾ ಅದು ಪರಮಾತ್ಮನ ಪ್ರೀತಿಗೆ ಕಾರಣವಾಗಲಿ, ಕೇವಲ ಪರಮಾತ್ಮನ ಪ್ರೀತಿಯನ್ನು ಉದ್ದೇಶವಾಗಿಟ್ಟುಕೊಂಡು ಮಾಡುವ ಕರ್ಮ, ಇದು ನಿವೃತ್ತ ಕರ್ಮ ಅಂತ. ಇಷ್ಟು ಸ್ವಲ್ಪ ವ್ಯತ್ಯಾಸವನ್ನ ತಿಳ್ಕೊಳ್ಬೇಕು ನಿವೃತ್ತ ಕರ್ಮಕ್ಕೂ ನಿಷ್ಕಾಮ ಕರ್ಮಕ್ಕೂ. ಈಗ ನಾರದರು ವೇದವ್ಯಾಸ ದೇವರಿಗೆ ಹೇಳ್ತಾರೆ, ತಸ್ಯೈವ ಹೇತೋ ಪ್ರಯತೇತ ಕೋವಿದ. ಕೋವಿದ ಕೋವಿದ ಅಂದ್ರೆ ಬುದ್ಧಿವಂತ ಅಂತರ್ಥ, ಜ್ಞಾನಿ ಅಂತರ್ಥ. ಕೋವಿದ ಜ್ಞಾನಿಯು ಏನ್ ಮಾಡ್ಬೇಕು, ತಸ್ಯೈವ ಹೇತೋ ಪ್ರಯತೇತ, ಅದಕ್ಕೇನೆ ಅವನು ಪ್ರಯತ್ನ ಪಡಬೇಕು. ಯಾವುದಕ್ಕೆ ಪ್ರಯತ್ನ ಪಡಬೇಕು? ಯಾವುದಕ್ಕೆ ಅಂದ್ರೆ, ಉಪರ್ಯದ ಭ್ರಮತಾಂ ಯತ್ ನ ಲಭ್ಯತೆ. ಮೇಲೆ ಕೆಳಗೆ, ಉಪರಿ ಅಧಃ, ಉಪರಿ ಅಂದ್ರೆ ಮೇಲೆ, ಮೇಲೆ ಕೆಳಗೆ ಭ್ರಮಣದಿಂದ ಯಾವುದು ಸಿಗೋದಿಲ್ವಲ್ಲ ಅದಕ್ ಪ್ರಯತ್ನ ಪಡ್ಬೇಕ್ರಿ. ಉಪರ್ಯದ ಭ್ರಮತಾಂ, ಭ್ರಮತಾಂ ಅಂದ್ರೆ ತಿರುಗೋದು. ನಾ ಮೇಲೆ ಕೆಳಗೆ ಹೋಗ್ತಾ ಇರ್ತೀನಿ, ಅದ್ ಯಾವ್ದು ಮೇಲೆ ಕೆಳಗೆ ನೋಡೋಣ. ಮೇಲೆ ಕೆಳಗೆ ಹೋಗ್ತಾ ಇರ್ಬೇಕಾದ್ರೆ ಏನ್ ಸಿಗತ್ತಲ್ವಾ ಅದಕ್ಕೆ ಕಷ್ಟಪಡಬಾರ್ದ್ರಿ. ಯಾವುದು ಸಿಗೋದಿಲ್ವಲ್ಲ, ಯತ್ ನಲಭ್ಯತೆ, ಅದಕ್ಕೆ ಕಷ್ಟಪಡ್ಬೇಕು. ಈಗ ಇವನು ರೈತ ಇರ್ತಾನೆ, ರೈತ ಅವನು ಕಷ್ಟಪಟ್ಟು ಆ ಅಕ್ಕಿ ಕಬ್ಬು ಇದೆಲ್ಲ ಸಿಗಬೇಕು ಅಂತಂದ್ರೆ ಕಷ್ಟಪಟ್ಟು ಅದಕ್ಕೆ ಬಿತ್ತನೆಯನ್ನ ಮಾಡಿ ಅದಕ್ಕೆ ನೀರನ್ನ ಹಾಕಿ ಅದು ಹುಳ ಗಿಡ ಮೊದಲಾದ ಯಾವುದರಿಂದಲೂ ಅದಕ್ಕೆ ತೊಂದರೆ ಆಗಬಾರ್ದು ಅಂತ ಅದನ್ನ ಚೆನ್ನಾಗಿ ಆರೈಕೆ ಮಾಡಿ ನೋಡ್ಕೊಂಡ ಮೇಲೆ ಎಷ್ಟೋ ತಿಂಗಳಾದ್ಮೇಲೆ ಅದು ಫಲ ಕೊಡುತ್ತೆ. ಅದಕ್ಕೆ ಕಷ್ಟಪಡ್ತಾನೆ ಅಲ್ವಾ. ಆ ಕಬ್ಬು ಪಕ್ಕದಲ್ಲಿ ಬೆಳೆದಿರುವ ಹುಲ್ಲು ಕಷ್ಟಪಡ್ತಾನ, ಅವನು ಕಷ್ಟಪಡೋದಿಲ್ಲ, ಹುಲ್ಲು ತಾನಾಗಿಯೇ ಬೆಳೆಯುತ್ತೆ. ಹಾಗೆ ಉಪರ್ಯದ ಭ್ರಮತಾಂ ಯತ್ ನ ಲಭ್ಯತೆ ತಸ್ಯೈವ ಹೇತೋ ಕೋವಿದ ಪ್ರಯತೇತ. ಮೇಲೆ ಕೆಳಗೆ ಹೋಗೋದ್ರಿಂದ ಏನು ಸಿಗತ್ತಲ್ವಾ ಅದಕ್ಕೆ ಕಷ್ಟಪಡಬಾರದು, ಸಿಗದೇ ಇರೋದಕ್ಕೆ ಕಷ್ಟಪಡಬೇಕು. ಏನದು ಮೇಲೆ ಕೆಳಗೆ ಅಂದ್ರೆ, ಲೋಕಗಳು ಅಂತ ಅರ್ಥ. ಅಂದ್ರೆ ಮೇಲೆ ಅಂದ್ರೆ ಸ್ವರ್ಗ, ಕೆಳಗೆ ಅಂದ್ರೆ ನರಕ. ಈ ಪ್ರವೃತ್ತ ಕರ್ಮದಿಂದ ಸ್ವರ್ಗ, ಪುಣ್ಯ ಮಾಡಿದ್ರೆ ಸ್ವರ್ಗ, ಪಾಪ ಮಾಡಿದ್ರೆ ನರಕ. ಸ್ವರ್ಗದಲ್ಲಿ ಸಿಗತ್ತೆ, ಸುಖಗಳು ಸಿಗತ್ತೆ. ಆ ಸುಖಕ್ಕೋಸ್ಕರ ಬುದ್ಧಿವಂತನಾದವನು ಪ್ರಯತ್ನ ಪಡಬಾರದು. ಯಾವುದು ಸಿಗೋದಿಲ್ವಲ್ಲ ಮೇಲೆ ಕೆಳಗೆ ಹೋಗಿರುವ ಲೋಕಗಳಲ್ಲಿ ಅದಕ್ಕೆ ಪ್ರಯತ್ನ ಪಡಬೇಕು. ಅದೇನದು, ಯತ್ ಅನ್ಯತಃ ಗಭೀರ ಗಭೀರ ರಂಹಸ ಕಾಲೇನ. ಗಭೀರ ರಂಹಸ ಕಾಲೇನ ಅಂತಂದ್ರೆ, ಗಭೀರ ಅಂತಂದ್ರೆ ಗಂಭೀರ ಅಂತ ಅರ್ಥ. ಗಂಭೀರವಾದ ಈ ಕಾಲ ಅಂತ ಏನಿದೆಯಲ್ವಾ,
ಕಾಲ ಅಂತಂದ್ರೆ ಈಗ ನಾವು ವರ್ತಮಾನ ಕಾಲ, ನಾಳೆ ಭವಿಷ್ಯತ್ ಕಾಲ. ಈ ಗಂಭೀರವಾದ ಕಾಲ, ಗಂಭೀರವಾದ ಕಾಲ ಅಂದ್ರೆ ಅದು ಅಷ್ಟು ಬೇಗ ಆ ಕಾಲದ ಒಂದು ವೇಗ ಎಷ್ಟಿರುತ್ತೆ ಅಂತಂದ್ರೆ ಗೊತ್ತೇ ಆಗೋದಿಲ್ಲ. ಅಂತಹ ಕಾಲದ ಒಂದು ವೇಗದಿಂದ ಅನ್ಯತಃ ಸರ್ವತ್ರ, ಬೇರೆ ಎಲ್ಲ ಕಡೆ ಅಂತ ಅರ್ಥ. ಏನ್ ಬೇರೆ ಎಲ್ಲ ಕಡೆ ಅಂತಂದ್ರೆ ಏನು? ಈ ಆ ಕಾ ಕಾಲದ ಒಂದು ವೇಗ ಹೇಗಿರುತ್ತೆ ಅಂತಂದ್ರೆ, ನಮಗೆ ಒಂದು ಕಡೆ ಸ್ವರ್ಗ ಪುಣ್ಯ ಮಾಡಿದ್ವಿ, ಸ್ವರ್ಗಕ್ಕೆ ಹೋದ್ವಿ. ಸ್ವರ್ಗದಲ್ಲಿ ಎಷ್ಟು ದಿನ? ಓ, ಬೇಡಪ್ಪ, ಒಂದು 1000 ವರ್ಷ ಸ್ವರ್ಗದಲ್ಲಿ ಇರುವಂತಹ ಒಂದು ಸುಖವನ್ನು ಅನುಭವಿಸುವಂತಹ ಒಂದು ಪ್ರವೃತ್ತ ಕರ್ಮ ಮಾಡಿದ್ವಿ ಅಂತ ಇಟ್ಕೊಳ್ಳೋಣ. ಆದ್ರೂ ಆ 1000 ವರ್ಷ ಗಭೀರ ರಂಹಸ ಕಾಲೇನ, ಕಾಲದ ವೇಗ ಎಷ್ಟಿರುತ್ತೆ ಅಂದ್ರೆ ಒಂದು ನಿಮಿಷದಂತೆ ಆ 1000 ವರ್ಷ ಕಳೆದು ಹೋಗ್ಬಿಡತ್ತೆ. ಕ್ಷಣಿಕ ಸುಖ. ಅದಕ್ಕೆ ಪ್ರಯತ್ನ ಪಡಬಾರದು. ಯಾತಿಕ್ಕಿರಿ ಪ್ರಯತ್ನ ಪಡಬಾರದು? ನಾವು ಪ್ರಯತ್ನ ಪಡದೆ ಹೋದ್ರೆ, ನಾನು ಯಾಗ ಮಾಡದೆ ಹೋದ್ರೆ, ಸ್ವರ್ಗವನ್ನ ಉದ್ದೇಶಿಸಿ ಯಾಗ ಮಾಡದೆ ಹೋದ್ರೆ ಅಷ್ಟು ಸಿಗಲ್ವಲ್ಲ. ಸುಮ್ಮನೆ ಕೂತಿದ್ರೆ ಸಿಗತ್ತಾ? 1000 ವರ್ಷ ಸ್ವರ್ಗದಲ್ಲಿರೋದು ಅಂದ್ರೆ ಏನು ಹುಡುಗಾಟನಾ? ಈಗ ನಾವು ಈಗ ಈಗಿನ ಒಂದು ಭೂಮಿಯಲ್ಲಿದ್ದೇವೆ. ನಾವು ಒಂದು 20 ವರ್ಷ 25 ವರ್ಷ ವಿದ್ಯಾಭ್ಯಾಸವನ್ನ ಮಾಡಿ, ಲೌಕಿಕ ವಿದ್ಯಾಭ್ಯಾಸವನ್ನ ಮಾಡಿ ಕಷ್ಟಪಟ್ರೆ, ಆಮೇಲೆ ಒಂದು 50 ವರ್ಷ 75 ವರ್ಷ ಸ್ವಲ್ಪ ಸುಖವಾಗಿರಬಹುದಾ? ನಾವು ವಿದ್ಯಾಭ್ಯಾಸನೇ ಮಾಡಲಿಲ್ಲ ಅಂದ್ರೆ ಸುಖವಾಗಿರ್ಲಿಕ್ಕಾಗತ್ತಾ? ಹಾಗೆ ನಾವು ಯಾಗವನ್ನ ಮಾಡದೇನೆ ಆ ಇದ್ರೆ ನಮಗೆ ಸ್ವರ್ಗದಲ್ಲಿ ಅಷ್ಟು ಸಿಗೋದಿಲ್ವಲ್ಲ ಅಂತ ಕೇಳಿದ್ರೆ, ಅದಕ್ಕೆ ನಾರದರು ಹೇಳ್ತಾ ಇದ್ದಾರೆ, ಸರ್ವತ್ರ ತತ್ ದುಃಖವತ್ ಸುಖಂ ಲಭ್ಯತೆ. ನೋಡ್ರಿ, ಹೇಗೆ ದುಃಖ ಎನ್ನುವುದು ನೀವು ಕೇಳಿ ಪಡಿತೀರಾ, ದುಃಖ ಎನ್ನುವುದು ತಾನಾಗಿಯೇ ಸಿಗತ್ತೆ. ಅದನ್ನ ಕೇಳಿ ಅದಕ್ಕೋಸ್ಕರ ಕಷ್ಟಪಟ್ಟು ಪ್ರಯತ್ನ ಪೂರ್ವಕವಾಗಿ ಯಾರಾದ್ರೂ ಒಬ್ಬ ವಿವೇಕಿ ದುಃಖ ಬರಲಿ ನನಗೆ ಅಂತ ಏನಾದ್ರೂ ಅವನು ಕರ್ಮವನ್ನ ಮಾಡ್ತಾನ? ಮಾಡೋದಿಲ್ಲ. ಹಾಗೆ ಈ ಪ್ರವೃತ್ತ ಕರ್ಮವನ್ನ ಮಾಡಿ ನಾನು ಸ್ವರ್ಗ ಬೇಕು ನನಗೆ ಅಂತನೂ ಯಾರು ಪ್ರಯತ್ನವನ್ನ ಅದಕ್ಕೋಸ್ಕರ ಕರ್ಮವನ್ನ ಆಚರಣೆ ಮಾಡಬಾರದು. ಯಾಕೆ? ಅಲ್ಲಿ ಹೇಗೆ ದುಃಖ ಸಿಗತ್ತಲ್ವಾ, ಹಾಗೆ ಇಲ್ಲಿ ಸುಖನೂ ಸಿಗತ್ತೆ. ನಾನು ಆವಾಗ್ಲೇ ದೃಷ್ಟಾಂತ ಕೊಟ್ನಲ್ಲ, ಏನು? ಹೇಗೆ ರೈತ ಅವನು ಹುಲ್ಲು ಬೆಳಿಬೇಕು ಅಂತ ಪ್ರಯತ್ನ ಪಡಬಾರದು. ಅವನಿಗೆ ಬೇಕಾಗಿರೋದು ಕಬ್ಬು, ಬೇಳೆ, ಅಕ್ಕಿ, ಅದು ಮಹಾಫಲ. ಆ ಮಹಾಫಲವನ್ನ ಪಡೆಯಬೇಕಾದರೆ ಈ ಸ್ವರ್ಗ ಸುಖ ಸಿಕ್ಕೇ ಸಿಗತ್ತೆ. ಅದಕ್ಕೋಸ್ಕರ ಪ್ರಯತ್ನ ಪಡಬಾರದು. ಕಾಟಕೋಪನಿಷತ್ತಿನಲ್ಲಿ ಯಮ ನಚಿಕೇತರ ಸಂವಾದದಲ್ಲಿ 3ನೇ ವರವನ್ನಾಗಿ ನಚಿಕೇತ ಕೇಳ್ತಾನೆ, ನನಗೆ ಪರಮಾತ್ಮನ ಒಂದು ಸ್ವರೂಪದ ಬಗ್ಗೆ ತಿಳಿಸ್ಕೊಡು ಅಂತ. ಅದರ ಹಿಂದಿನ ವರ ಏನು ಅಂದ್ರೆ ನಾಚಿಕೇತ ಅಗ್ನಿ ಅಂತ ಒಂದು ಅಗ್ನಿಯ ಒಂದು ಆ ವಿದ್ಯೆ. ಆದರೆ ಅವನ ಹೆಸರಲ್ಲೇ ಆ ವಿದ್ಯೆ ಪ್ರಸಿದ್ಧಿಯನ್ನ ಪಡೆದು ಬಿಡತ್ತೆ, ನಾಚಿಕೇತ ಅಗ್ನಿ ಅಂತ. ಆ ಅಗ್ನಿಯ ವಿದ್ಯೆಯನ್ನ ಯಮನಿಂದ ಪಡೆದುಕೊಳ್ತಾನೆ. ಅದಕ್ಕೆ ಫಲ ಏನಪ್ಪಾ ಅಂದ್ರೆ, ಆ ನಾಚಿಕೇತಾಗ್ನಿಯ ವಿದ್ಯೆಯನ್ನ ಪಡೆದುಕೊಂಡು ಉಪಾಸನೆ ಮಾಡಿ ಪರಮಾತ್ಮನನ್ನು ಉಪಾಸನೆ ಮಾಡಿದರೆ ಅವನು ಎಷ್ಟೋ ವರ್ಷ ಸ್ವರ್ಗದಲ್ಲಿದ್ದು ಆಮೇಲೆ ಮೋಕ್ಷಕ್ಕೆ ಹೋಗ್ತಾನೆ. ಸ್ವರ್ಗದಲ್ಲಿದ್ದು ಮೋಕ್ಷಕ್ಕೆ ಹೋಗ್ತಾನೆ ಅನ್ಬೇಕಾದ್ರೆ ಸ್ವರ್ಗವನ್ನು ಉದ್ದೇಶ ಇಟ್ಟುಕೊಂಡು ಅವನು ಮಾಡಿಲ್ಲ. ತಾನಾಗಿಯೇ ಅದರ ಫಲರೂಪವಾಗಿ ಸ್ವರ್ಗ ಸಿಗತ್ತೆ, ಆಮೇಲೆ ಮೋಕ್ಷಕ್ಕೆ ಹೋಗ್ತಾನೆ. ಅದನ್ನೇ ಆಚಾರ್ಯರ ಜೀವನ ಚರಿತ್ರೆ ಸುಮಧ್ವಿ ವಿಜಯದಲ್ಲಿ ನಾರಾಯಣ ಪಂಡಿತಾಚಾರ್ಯರು ಹೇಳ್ತಾರೆ, ಕಥಿತಂ ಕೃಷೇರಿವ ಫಲಾಲಕುಲಂ. ಹೇಗೆ ನಾನು ಅವಾಗ ಹೇಳಿದ್ನಲ್ಲ, ರೈತನ ದೃಷ್ಟಾಂತ ಅಲ್ಲೇ ಬಂದಿದ್ದು. ರೈತ ಅದಕ್ಕೋಸ್ಕರ ಏನು ಆ ಪ್ರಯತ್ನ ಮಾಡೋದಿಲ್ಲ. ಹಾಗೆ
ಆಚಾರ್ಯರ ಸರ್ವಮೂಲ ಗ್ರಂಥಗಳು ಅಂತ ಏನಿದೆ ಅದನ್ನ ನೀವು ಯಾವುದೋ ಒಂದು ಕ್ಷುಲ್ಲಕ ಸುಖಕ್ಕಾಗಿ ಆ ವಿದ್ಯೆಯಿಂದ ಬಂದ ನಾನು ವಿದ್ಯೆಯನ್ನು ಓದಿದರೆ ಎಲ್ಲೋ ನಾನು ಅದನ್ನು ಬಳಸ್ಕೊಳ್ಬಹುದು ಈ ಲೋಕದಲ್ಲಿ, ಅದರಿಂದ ಜನರು ನನಗೆ ಏನೋ ಒಂದು ಕೊಡ್ತಾರೆ, ಆದ್ದರಿಂದ ನಾನು ಈ ವಿದ್ಯೆಯನ್ನ ಕಲಿತೀನಿ ಅಂತ ಕಲಿಬೇಡಿ. ಯಾಕೆ? ಇದಕ್ಕೆ ಮಹಾಫಲ ಇರುವುದು ಮೋಕ್ಷ. ಅದೆಲ್ಲ ನೀವು ಏನು ನಶ್ವರವಾದ ಸುಖವನ್ನ ಅಪೇಕ್ಷೆ ಪಡ್ತಾ ಇದ್ದೀರಿ, ಅದು ಆ ರೈತನಿಗೆ ಸಿಗುವ ಹುಲ್ಲಂತೆ ತಾನಾಗಿಯೇ ಸಿಗತ್ತೆ, ಅಥವಾ ನಾಚಿಕೇತಾಗ್ನಿಯ ಉಪಾಸನೆಯನ್ನ ಮಾಡುವವನಿಗೆ ತಾನಾಗಿಯೇ ಸ್ವರ್ಗಫಲ ಸಿಕ್ಕಂಗೆ ಅಂತ ಈ ಶ್ಲೋಕದಲ್ಲಿ ಏನ್ ಹೇಳ್ತಾ ಇದ್ದಾರೆ. ಬೇರೆ ಎಲ್ಲ ಬೇರೆ ಎಲ್ಲ ಅಂದ್ರೆ ಪ್ರವೃತ್ತ ಕರ್ಮದಿಂದ ಸಿಗುವ ಸುಖ ಅಂತ ಏನಿದೆಯಲ್ವಾ, ಅದು ದುಃಖವತ್. ದುಃಖ ಹೇಗೆ ಅಪ್ರಯತ್ನವಾಗಿ ಬರುತ್ತದೋ ಹಾಗೆ ಈ ನಶ್ವರವಾದ ಪ್ರಾಕೃತವಾದ ಸುಖವು ದುಃಖದಂತೆ ಸಿಗುತ್ತದೆ. ಅದಕ್ಕೆ ಏನು ಪ್ರಯತ್ನ ಪಡಬಾರದು. ಪ್ರಯತ್ನ ಪಡಬೇಕು ಅಂದ್ರೆ ಕೋವಿದಃ ತಸ್ಯೈವ ಹೇತೋಹ ಪ್ರಯತೇತ. ಬುದ್ಧಿವಂತನಾದವನು ಅದಕ್ಕೆ ಪ್ರಯತ್ನ ಪಡಬೇಕು. ಯಾವುದು ಅಂತ ಹೇಳೇ ಇಲ್ಲ ಈ ಶ್ಲೋಕದಲ್ಲಿ, ಅದರದ್ದು ಆಪೋಸಿಟ್ ಹೇಳಿದ್ದಾರೆ. ಅದಕ್ಕೆ ಪ್ರಯತ್ನ ಪಡಬೇಕು. ಯಾವುದು ಸ್ವರ್ಗದಲ್ಲಿ ಮತ್ತು ವಾಪಸ್ಸು ಭೂಮಿಯಲ್ಲಿ ಬಂದಾಗ ಭ್ರಮಣದಿಂದ ಉಪರಿ ಅಂತಂದ್ರೆ ಸ್ವರ್ಗ, ಅದಹ ಅಂದ್ರೆ ನರಕ ಬೇಡ, ಈ ಭೂಮಿಯನ್ನೇ ತಗೊಳ್ಳೋಣ. ಇದರ ಭೂಮಿ ಮತ್ತು ಸ್ವರ್ಗ ಇವುದರ ಭ್ರಮಣದಿಂದ ಯಾವುದು ಸಿಗುತ್ತದೋ ಅದಕ್ಕೆ ಪ್ರಯತ್ನ ಪಡಬಾರದು. ಅದು ದುಃಖದಂತೆ, ದುಃಖ ಹೇಗೆ ಅಪ್ರಯತ್ನವಾಗಿ ಸಿಗುತ್ತದೋ ಸುಖವೂ ಕೂಡ ಅಲ್ಲಿ ಸಿಕ್ಕೇ ಸಿಗತ್ತೆ. ಮತ್ತೆ ಇನ್ಯಾವುದಕ್ಕೆ ಪ್ರಯತ್ನ ಪಡಬೇಕು ಅಂತಂದ್ರೆ ನಿವೃತ್ತ ಧರ್ಮದ ಅನುಷ್ಠಾನದಿಂದ ಯಾವುದನ್ನ ಸಂಪಾದನೆ ಮಾಡಿದಾಗ ಶಾಶ್ವತವಾದ ಸುಖವು ಸಿಗುತ್ತದೋ ಅದಕ್ಕೆ ಪ್ರಯತ್ನ ಪಡಬೇಕು ಅನ್ನೋದು ಈ ಶ್ಲೋಕದಲ್ಲಿ ಅದು ಸ್ಪಷ್ಟವಾಗಿ ಹೇಳಿಲ್ಲ, ಆದರೆ ಧ್ವನಿತ ಅದು. ಕಾವ್ಯಗಳಲ್ಲಿ ಧ್ವನಿ ಅಂತಿರುತ್ತೆ ಒಂದು, ಅಂದ್ರೆ ನೇರವಾಗಿ ಹೇಳೋದಲ್ಲ, ಅದರಿಂದ ಆ ತಾತ್ಪರ್ಯವನ್ನು ತಿಳಿದುಕೊಂಡಾಗ ಒಂದು ಧ್ವನಿತವಾದ ಅರ್ಥ ಇರುತ್ತೆ. ಕಾವ್ಯಮೀಮಾಂಸೆ ಅಂತ ಒಂದು ಗ್ರಂಥ, ಅಲ್ಲಿ ಹೇಳ್ತಾರೆ ಯಾವುದಪ್ಪ ಶ್ರೇಷ್ಠವಾದ ಕಾವ್ಯ ಅಂದ್ರೆ ನೇರವಾಗಿ ಬಾಯಿ ಬಿಟ್ಟು ಹೇಳಬಾರದು. ಅದು ಹೇಳಿಬಿಟ್ರೆ ಏನು ಸ್ವಾರಸ್ಯ ಇಲ್ಲ, ರಸ ಇರೋದಿಲ್ಲ. ನೇರವಾಗಿ ಹೇಳದೇನೆ ಅದರ ಧ್ವನಿ, ಆ ಶಬ್ದ, ಆ ಶ್ಲೋಕದ ತಾತ್ಪರ್ಯದಿಂದ ಸಿಗುವ ಇನ್ನೊಂದು ಡಿರೈವ್ಡ್ ಮೀನಿಂಗ್ ಇದೆಯಲ್ವಾ, ಅದನ್ನ ಹೇಳ್ತಾ ಇರ್ಬೇಕು. ಅದು ಜೋರಾಗಿ ಗೊತ್ತಾಗ್ತಾ ಇರ್ಬೇಕು, ಆದ್ರೆ ಶ್ಲೋಕದಲ್ಲಿ ಬರಬಾರ್ದು. ಹಾಗೆ ಈ ಶ್ಲೋಕದಲ್ಲಿ ನೀವು ನೇರವಾಗಿ ನಿವೃತ್ತ ಕರ್ಮವನ್ನ ಮಾಡಿ ಅಂತ ಹೇಳಿಲ್ಲ. ನೀವು ಅದಕ್ಕೆ ಪ್ರಯತ್ನ ಪಡಬಾರದ್ರಿ, ಯಾವುದು ಸಿಗತ್ತೆ ಆಟೋಮ್ಯಾಟಿಕ್ ಆಗಿ ಸುಲಭವಾಗಿ, ಅದಕ್ಕೆ ಪ್ರಯತ್ನ ಪಡಬಾರದು. ಅವನು ಕೋವಿದ ಅಲ್ಲ, ಅವನು ಬುದ್ಧಿವಂತ ಅಲ್ಲ ಅಂತ ಇಷ್ಟು ಹೇಳಿಬಿಟ್ಬಿಟ್ರೆ ಸಾಕು. ಓಹೋ, ಬುದ್ಧಿವಂತರಾದವರು ಇದಕ್ಕೋಸ್ಕರ ಪ್ರಯತ್ನ ಪಡಬಾರದು, ನಿವೃತ್ತ ಕರ್ಮವನ್ನ ಅನುಷ್ಠಾನ ಮಾಡಬೇಕು ಅಂತ ಗೊತ್ತಾಗುತ್ತೆ. ಇಷ್ಟು ಈ ಕೊನೆಯ ಶ್ಲೋಕದಲ್ಲಿ ನಿವೃತ್ತ ಧರ್ಮಾನುಷ್ಠಾನವಾದ ಸಾಧನೆ, ಅದೇ ಭಾಗವತ ಧರ್ಮ ಅದೇ ಭಾಗವತ ಧರ್ಮಗಳನ್ನ ಅದರಂತೆ ನಡೆದುಕೊಳ್ಳೋದು, ಆ 30 ಭಾಗವತ ಧರ್ಮಗಳನ್ನು ನಡೆದುಕೊಳ್ಳೋದು, ಆ ನಿವೃತ್ತ ಧರ್ಮಾನುಷ್ಠಾನವನ್ನ ಮಾಡಬೇಕು ಅಂತ ಇಷ್ಟು ಹೇಳಿ ಈ ನಿವೃತ್ತ ಕರ್ಣ ಪ್ರಕರಣವನ್ನ ಮುಕ್ತಾಯ ಮಾಡ್ತಾ ಇದ್ದಾರೆ ವಿಷ್ಣು ತೀರ್ಥರು. ಇನ್ನ ಮುಂದೆ 14ನೇ ಪ್ರಕರಣ ದೇಶ ಪ್ರಶಂಸಾ ಪ್ರಕರಣ, ಆಮೇಲೆ ಕಾಲ ಪ್ರಶಂಸಾ ಪ್ರಕರಣ ಮುಂದಿಂದು. ದೇಶ ಪ್ರಶಂಸಾ ಪ್ರಕರಣದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ನಾವೇನು ನಿವೃತ್ತ ಕರ್ಮವನ್ನ ಆಚರಣೆ ಮಾಡಬೇಕು ಅಂತ ಈ ಹಿಂದಿನ ಪ್ರಕರಣದಲ್ಲಿ ಏನು ಹೇಳಿದ್ದೆವು, ಎಲ್ಲಿ ಮಾಡಬೇಕು ಅಂತ ಪ್ರಶ್ನೆ. ಎಲ್ಲಿ ಮಾಡಬೇಕು? ಎಲ್ಲ ಕಡೆ ಮಾಡ್ಬೋದು. ನಿವೃತ್ತ ಕರ್ಮ ಭಾಗವತ ಧರ್ಮ ಅನುಷ್ಠಾನ ಮಾಡ್ಲಿಕ್ಕೆ ಏನ್ ತೊಂದರೆ ಇದೆ? ಈಗ ಸತ್ಯಂ ವದ ಧರ್ಮಂ ಚರ ಅಂತೆಲ್ಲ ಇದೆ. ಇದ್ರ ಬಗ್ಗೆ ಇದೆಲ್ಲ ಭಾಗವತ ಧರ್ಮದಲ್ಲಿ ಸೇರಿದ್ದು. ಇದು ಎಲ್ಲ ಆಚರಣೆ ಮಾಡ್ಬೇಕು ಅಂದ್ರೆ ಸತ್ಯ ಎಲ್ಲ ಆಚರಣೆ ಮಾಡ್ಬೇಕು ಅಂದ್ರೆ ಎಲ್ಲಾ ಕಡೆ ಸತ್ಯವನ್ನೇ ಹೇಳ್ಬೇಕು. ನಾ ಯಾವುದೇ ದೇಶಕ್ಕೆ ಹೋದ್ರೂ ಸತ್ಯವನ್ನೇ ಹೇಳ್ಬೇಕು. ಅದರಿಂದ ಇದೇನಿದು ಎಲ್ಲಿ ಅಂತ ಯಾಕೆ ಪ್ರಶ್ನೆ ಇದೆ? ಇಂತಹ ದೇಶ ವಿಶೇಷ ಅಂದ್ರೆ ಸ್ಪೆಸಿಫಿಕ್ ದೇಶ, ಇಲ್ಲಿ ಆಚರಣೆ ಮಾಡಬೇಕು
ಅಂತಾರೆ ಈ ಪ್ರಕರಣದಲ್ಲಿ. ಅದು ಭಾರತ. ಭಾರತ ಎನ್ನುವ ದೇಶ, ಆ ಭಾರತ ದೇಶದಲ್ಲಿ ಆಚರಣೆ ಮಾಡಿದರೆ ಅದು ಫಲವನ್ನ ಕೊಡುತ್ತದೆ. ಅದು ಹೇಗೆ ಅಂದ್ರೆ, ಈಗ ಒಬ್ಬ ಸ್ಟೂಡೆಂಟ್ ಇರ್ತಾನೆ, ಅವನು ಪರೀಕ್ಷೆ ಹಾಲಲ್ಲೇ ಹೋಗಿ ಬರೀಬೇಕು, ಅವಾಗ ಅದರ ಮಹತ್ವ. ಅವನು ಬೇರೆ ಕಡೆ ಬರೆದ್ರೆ ಅವನು ಬುದ್ಧಿವಂತನೇ, ಆದ್ರೆ ಬೇರೆ ಕಡೆ ಬರೆದ್ರೆ ಅದು ಅದಕ್ಕೆ ವ್ಯಾಲ್ಯೂ ಇಲ್ಲ. ಆ ಡೆಸಿಗ್ನೇಟೆಡ್ ಪ್ಲೇಸ್ ಅಲ್ಲೇ ಹೋಗಿ ಪರೀಕ್ಷೆಯನ್ನು ತಗೊಳ್ಬೇಕು. ಹಾಗೆ ವಿಷ್ಣು ತೀರ್ಥರು ಪ್ರಾರಂಭ ಮಾಡ್ತಾರೆ, ಸಪ್ತದ್ವೀಪವತಿ ಭೂಮಂಡಲೆ ಷಟ್ ದ್ವೀಪಾಹ ಇವ ನವವರ್ಷವತಿ ಜಂಬೂದ್ವೀಪೇಪಿ ಅಷ್ಟೌ ವರ್ಷಾಃ ಅಪಿ ನ ಕರ್ಮಕ್ಷೇತ್ರಾಣಿ ಭಾರತ ವರ್ಷಃ ಏಕ ಏವ ಕರ್ಮಸ್ಥಾನಂ. ಅವ್ರದ್ದು ಓಪನಿಂಗ್ ಸೆಂಟೆನ್ಸು ದೇಶ ಪ್ರಶಂಸಾ ಪ್ರಕರಣದಲ್ಲಿ, ಸಪ್ತದ್ವೀಪ ಭೂಮಂಡಲದಲ್ಲಿ 7 ದ್ವೀಪಗಳಿದೆ. ಇದ್ರ ಬಗ್ಗೆ ನಾನು ಹಿಂದೆ ಹೇಳಿದ್ದೆ. ಬೇಕಾರೆ ಅದನ್ನ ಸ್ವಲ್ಪ ನಿಮಗೆ ಅದರದ ರೀಕ್ಯಾಪ್ ಮಾಡಬೇಕು ಅಂತ ಇದ್ರೆ ಒಂದೇ ನಿಮಿಷ ಅದನ್ನ ಸ್ವಲ್ಪ ತೆಗಿತೀನಿ. ಅದರಿಂದ ನಿಮಗೆ ಒಂದು ಪುನಃ ಒಂದು ಐಡಿಯಾ ಬರುತ್ತೆ ಸಪ್ತದ್ವೀಪ ಯಾವುದು ಅಂತ. ಒಂದೇ ನಿಮಿಷ ಕೊಡ್ರಿ. ನಿಮಗೆ ಕಾಣ್ತಾ ಇರಬೇಕು, ಇದು ಭೂಮಂಡಲ, ಭೂಮಂಡಲದ ನಕ್ಷೆ ಇದು. ಭೂಮಂಡಲದಲ್ಲಿ ನೀವು ಗ್ರೀನ್ ಹಸಿರು ಏನ್ ನೋಡ್ತಾ ಇದ್ದೀರಲ್ವಾ, ಅದೇ ಭೂಮಿ. ಅದು 7 ಕೋಟಿ ಯೋಜನ. ಅಂದ್ರೆ ಮಧ್ಯದಲ್ಲಿ ಮೇರು ಪರ್ವತ ಇದೆ. ಮೇರು ಪರ್ವತ ಮಧ್ಯದಲ್ಲಿದ್ರೆ 3.5 ಕೋಟಿ ರೇಡಿಯಸ್ ಈ ಸರ್ಕಲ್ಗೆ. ಇದೇ ಭೂಮಿ. ಭೂಮಿ ಅಂತಂದ್ರೆ ಅದ್ರೊಳಗಡೆ ಸಪ್ತದ್ವೀಪ ಇದೆ, 7 ದ್ವೀಪಗಳು ಈ ಭೂಮಿ ಒಳಗಿದೆ. ಇದರ ಸುತ್ತ ತಮೋಭಾಗ, ಡಾರ್ಕ್ನೆಸ್ ಅಂತ ಅಷ್ಟೇ ಅಲ್ಲ, ಸಾಲಿಡ್ ಡಾರ್ಕ್ನೆಸ್. ತಮೋಭಾಗ ಅಂದ್ರೆ ಘನೀಭೂತವಾದ ತಮಸ್ಸು. ಅದು 14 ಕೋಟಿ ಯೋಜನ. ಇದರ ಸುತ್ತ ಬ್ಲೂ ನಲ್ಲಿ ಏನ್ ಕಾಣ್ತಾ ಇದೆಯಲ್ವಾ, ಅದು ಘನೋದಕ. ಅದು ಘನ, ಘನ ಅಂದ್ರೆ ಸಾಲಿಡ್, ಸಾಲಿಡ್ ಆದ ಉದಕ ಅಂದ್ರೆ ಒಂಥರ ಐಸ್ ತರ ಅಂತ ಇಟ್ಕೊಳ್ಳಿ. ಇದಿಷ್ಟುವೆ. ಒಟ್ಟು ಟೋಟಲ್ ಡಯಾಮೀಟರ್ 50 ಕೋಟಿ. ಇಲ್ಲಿ ಕೆಳಗಡೆ ಬರೆದಿದ್ದೀನಿ ನೋಡಿ, 50 ಕೋಟಿ. ಇದು ವಿಸ್ತಾರ. ವಿಸ್ತಾರ ಅಂತಂದ್ರೆ ಸರ್ಕಂಫರೆನ್ಸ್ ಅಲ್ಲ, ಬರೀ ಡಯಾಮೀಟ್ರು. ಆ ಮಧ್ಯದಲ್ಲಿ ಮೇರು ಪರ್ವತ, ರೇಡಿಯಸ್ 25 ಕೋಟಿ. ಭೂಮಿಯ ರೇಡಿಯಸ್ಸು 3.5 ಕೋಟಿ. ಇದು ಟಾಪ್ ವ್ಯೂ ಅಂತ ಇಟ್ಕೊಳ್ಳಿ. ಪಕ್ಕದಲ್ಲಿ ನೋಡಿದ್ರೆ ಹೀಗಿರುತ್ತೆ. ಪಕ್ಕದಲ್ಲಿ ಸೈಡ್ ವ್ಯೂ ನೋಡಿದ್ರೆ ಇದು ಮೇಲ್ಗಡೆ ಪೂರ್ತಿ ಆಕಾಶ, ಕೆಳಗಡೆ ಮಾತ್ರ ಅರ್ಧ ನೀರು ತುಂಬಿದೆ. ಮೇಲ್ಗಡೆ ಆಕಾಶ, ಇಲ್ಲಿ 7 ಲೋಕಗಳು, ಕೆಳಗಡೆ 7 ಲೋಕಗಳು, ಒಟ್ಟು 14 ಲೋಕ. ಆಕಾಶದಲ್ಲಿ ಮೇಲ್ಗಡೆ 7 ಲೋಕ. ಈ ಮಧ್ಯದಲ್ಲಿ ಮತ್ತೆ ಮೇರು ಪರ್ವತ. ಆ ಮೇರು ಪರ್ವತದಿಂದ ಹೀಗೆ ಹೋಗ್ತಾ ಇದ್ರೆ 7 ದ್ವೀಪಗಳು ಸಿಗತ್ತೆ. ಅದಾದ್ಮೇಲೆ ಘನೋದಕ, ತಮೋಭಾಗ, ಆಮೇಲೆ ಘನೋದಕ. ಇದು ಒಂದು ವ್ಯೂ. ಈ ಬ್ರಹ್ಮಾಂಡ ಅಂತ ಏನಿದೆಯಲ್ಲ, ಈಗ ಈ ನಾವೇನು ಇದು ಬ್ರಹ್ಮಾಂಡ ನೋಡಿದ್ವಲ್ಲ, ಅಂದ್ರೆ 50 ಕೋಟಿ. ಈ 50 ಕೋಟಿನ ಇಲ್ಲಿ ಗ್ರೀನ್ ಅಲ್ಲಿ ತೋರಿಸಿದೆ. ಈ ಸಣ್ಣ ಮಧ್ಯದಲ್ಲಿ ಏನಿದೆಯಲ್ವಾ, ಈಗ ಇನ್ನೂ ಒಂದು ಮೇಲ್ ಹೋಗ್ಬೇಕು. ಇನ್ನೂ ಮೇಲ್ ಹೋದ್ರೆ ಇದೇ ಬ್ರಹ್ಮಾಂಡ. ಇದ್ರ ಸುತ್ತ ಬ್ರಹ್ಮಾಂಡ ಕರ್ಪರ ಇದೆ, ಇದ್ರ ಸುತ್ತ ಬಾಹ್ಯ ಜಲಾವರಣ ಇದೆ, ಇದ್ರ ಸುತ್ತ ಮತ್ತೆ ಒಟ್ಟು ಈ ಬ್ರಹ್ಮಾಂಡದ ಹೊರಗಡೆ ನವಾವರಣಗಳಿದೆ. ಅಪ್ಪು, ಪೃಥ್ವಿ, ಅಪ್ಪು, ತೇಜೋ, ವಾಯು, ಆಕಾಶ, ಪ್ರಕೃತಿ, ಸತ್ವರಜಸ್ತಮೋ ಗುಣಗಳು. ಇದ್ರದ್ದು 10 ಟೈಮ್ಸ್ ಹಿಂಗ್ ಮೇಲ್ ಹೋಗ್ತಾ ಸುತ್ತಾ ಹೋಗುತ್ತೆ. ನಾ ಬರೀ 2 ತೋರಿಸಿದ್ದೀನಿ, ಬ್ರಹ್ಮಾಂಡ ಕರ್ಪರ ಮತ್ತು ಬಾಹ್ಯ ಜಲಾವರಣ. ಇಲ್ಲಿ ಒಂದು ಕೂರ್ಮ ಇದೆ, ವಿಷ್ಣು ಕೂರ್ಮ 2 ಇದೆ ಬ್ರಹ್ಮಾಂಡದ ಒಳಗಡೆ. ಇಲ್ಲೊಂದು ವಿಷ್ಣು ಕೂರ್ಮ ಇದೆ. ಆ ವಿಷ್ಣು ಕೂರ್ಮದ ಮೇಲೆ ವಾಯು ಕೂರ್ಮ, ಆಮೇಲೆ ಶೇಷದೇವರು, ಅದು ಒಂದು.
ಆ ಬ್ರಹ್ಮಾಂಡದ ಆಚೆ, ಬ್ರಹ್ಮಾಂಡದ ಕರ್ಪರದ ಆಚೆ ಒಂದು ವಿಷ್ಣು ಕೂರ್ಮ. ಇದೊಂದು ವ್ಯೂ. ಇಲ್ಲಿ ಸಪ್ತದ್ವೀಪಗಳಿದೆ ನೋಡಿ. ಇದು ಮಧ್ಯದಲ್ಲಿ ಗ್ರೀನ್ ಅಂತ ಏನಿದೆಯಲ್ವಾ, ಇದು ಜಂಬೂ ದ್ವೀಪ. ಆ ಜಂಬೂ ದ್ವೀಪದಲ್ಲೇ ಕೆಳಗಡೆ ಸೌತ್ ಅಲ್ಲಿ ಭರತ ವರ್ಷ ಇರೋದು. ಆ ಜಂಬೂ ದ್ವೀಪದ ಸುತ್ತಲ ಲವಣ ಸಮುದ್ರ, ಅದರ ಸುತ್ತ ಪ್ಲಕ್ಷದ್ವೀಪ. ಹೀಗೆ ಎಲ್ಲ ರೌಂಡ್ ಆಗಿ 7 ದ್ವೀಪಗಳಿದೆ. 7ನೇ ದ್ವೀಪ ಶಾಖದ್ವೀಪ ಆದ್ಮೇಲೆ ಪುಷ್ಕರ ದ್ವೀಪ ಅಂತ ಏನಿದೆ, ಈ ಪುಷ್ಕರ ದ್ವೀಪದಲ್ಲೇ ಕ್ಷೀರ ಸಮುದ್ರ ಇರೋದು. ಪರಮಾತ್ಮ ಶ್ವೇತದ್ವೀಪ ನಿವಾಸಿಯಾಗಿ ಈ ಪುಷ್ಕರ ದ್ವೀಪದಲ್ಲೇ ಇದ್ದಾನೆ. ಅದರಿಂದ ಶ್ವೇತದ್ವೀಪ ಇರೋದು ಇಲ್ಲೆಲ್ಲೋ ಒಂದು ಕಡೆ ಭೂಮಿಯಲ್ಲಿ ಸ್ವಲ್ಪ ಎತ್ತರದಲ್ಲಿ ಶ್ವೇತದ್ವೀಪ ಅಂತಿದೆ. ಭೂಮಿಗೆ ಅಟ್ಯಾಚ್ ಆಗೇನೆ ಆ ಶ್ವೇತದ್ವೀಪ ಇದೆ. ಅನಂತಾಸನ ಅಂತ ಇಲ್ಲೆಲ್ಲೋ ಇದೆ. ಅದು ಭೂಮಿಗೆ ಅಟ್ಯಾಚ್ ಆಗಿಯೇ ಘನೋದಕದ ಈ ಬ್ರಹ್ಮಾಂಡ ಕರ್ಪರದ ಒಳಗಡೆ ಸ್ವಲ್ಪ ಇಲ್ಲೆಲ್ಲೋ ಅನಂತಾಸನ ಇದೆ. ವೈಕುಂಠ ಇಲ್ಲೆಲ್ಲೋ ಮೇಲಿದೆ. ಅದನ್ನ ವೈಕುಂಠ ಇರೋದು ಊರ್ಧ್ವಲೋಕದಲ್ಲಿ. ಶ್ವೇತದ್ವೀಪ ಅನಂತಾಸನ ಎರಡು ಭೂಮಿಗೆ ಅಂಟುಕೊಂಡೇ ಇದೆ. ಇದು ಸಪ್ತದ್ವೀಪ. ಆಮೇಲೆ ಇದು ಭೂಮಿ ಅಂತ ಇಟ್ಟುಕೊಂಡ್ರೆ ಇದ್ರ ಕೆಳಗಡೆ 7 ಲೋಕಗಳು: ಅತಲ ವಿತಲ ಸುತಲ ತಲಾತಲ ರಸಾತಲ ಪಾತಾಲ, 7 ಲೋಕಗಳು. ಇದು ಭೂಮಿ ಅಂತ ಇಟ್ಟುಕೊಂಡ್ರೆ ಕೆಳಗಡೆ ಇದೇ ಮೇರು ಪರ್ವತ. ಈ ರೆಡ್ ಇದೆಯಲ್ಲ, ಇದೇ ಮೇರು ಪರ್ವತ. ಅದನ್ನೇ ಇಲ್ಲೂ ತೋರಿಸಿರೋದು ಮೇರು ಪರ್ವತ. ಅದು 16,000 ಯೋಜನ ಭೂಮಿಗೆ ಒಳಗಿದೆ. ಆಮೇಲೆ ಇದು ಇನ್ವರ್ಟೆಡ್ ಕೋನ್ ಶೇಪ್ ಅಲ್ಲಿ ಇದೆ. ಸಾಮಾನ್ಯ ಪರ್ವತಗಳೆಲ್ಲ ಭೂತಲದಲ್ಲಿ ದೊಡ್ಡದಿದ್ದು ಮೇಲ್ಗಡೆ ಕಮ್ಮಿ ಆಗ್ತಾ ಹೋಗುತ್ತೆ. ಆದರೆ ಇದು ಉಲ್ಟಾ. ಇದು ಮೇರು ಪರ್ವತ 84,000 ಭೂಮಿ ಮೇಲಿದೆ. ಆ ಭೂಮಿ ಮೇಲಿಂದ ಬೇರೆ ಎಲ್ಲ ಲೋಕಗಳು ಹಚ್ಕೋಬೇಕು. ಅಂತರಿಕ್ಷ ಲೋಕ ಇದು 1,00,000 ಯೋಜನ, ಇದು 50,00,000 ಯೋಜನ. ಸ್ವರ್ಗಲೋಕ, ಮಹರ್ಲೋಕ, ಜನೋಲೋಕ, ತಪೋಲೋಕ, ವೈಕುಂಠ ಲೋಕ ಇಲ್ಲಿ ಮೇಲಿದೆ. ಆಮೇಲೆ ಜಂಬೂ ದ್ವೀಪಕ್ಕೆ ಬಂದ್ರೆ ಇದು ಜಂಬೂ ದ್ವೀಪ. ಜಂಬೂ ದ್ವೀಪ ಏನ್ ಹೇಳಿದೆ ನಾನು, ಈ ಫಿಗರ್ ಅಲ್ಲಿ ಬಂದ್ರೆ ಇದು ಮಧ್ಯ ಫಸ್ಟ್ ಒನ್ ಇರೋದು ಜಂಬೂ ದ್ವೀಪ, ನಾವೆಲ್ಲ ಇರೋದು. ಆ ಜಂಬೂ ದ್ವೀಪದಲ್ಲಿ ನೀವು ನೋಡಿದರೆ ಈ ದಕ್ಷಿಣ ಭಾಗದಲ್ಲಿ ಭರತ ವರ್ಷ ಇದೆ. ಭರತ ವರ್ಷ ಇದು ಹಿಮವಾನ್, ಯಾವುದು ಹಿಮಾಚಲ. ಆಮೇಲೆ ಇಲ್ಲೇನೆ ಇದಿರೋದು ಏನು, ಕಿಂಪುರುಷ ಖಂಡ ಇರೋದು. ಇಲ್ಲಿ ಎಡಗಡೆ ಬರೆದಿದೆ ನೋಡಿ, ಕಿಂಪುರುಷ ಖಂಡ 8ನೇದು, 9ನೇದೇ ಭರತ ವರ್ಷ. ಕಿಂಪುರುಷ ಖಂಡದಲ್ಲೇ ಹನುಮಂತ ದೇವರಿದ್ದಾರೆ. 7ನೇದು ಹರಿವರ್ಷ, ಇಲ್ಲೇ ಪ್ರಹ್ಲಾದರಾಜರು ನರಸಿಂಹದೇವರನ್ನು ಉಪಾಸನೆ ಮಾಡಿ ಇಲ್ಲಿದ್ದಾರೆ. ಹೀಗೆ ಬೇರೆ ಬೇರೆ ಎಲ್ಲ ಇದೆ. ಇದೆಲ್ಲ ಮರ್ಯಾದಾ ಪರ್ವತಗಳು ಅಂತ ಇದೆ. ಇದು ಮಧ್ಯದಲ್ಲಿ ಅಂತಿದೆಯಲ್ಲ, ಇದೇ ಮೇರು ಪರ್ವತ ಇಲ್ಲೇ ಇರೋದು. ಒಟ್ಟು ಇದು ಯಾಕೆ ತೋರಿಸುತ್ತೆ ಅಂದ್ರೆ, ನಮಗೇನ್ ಬೇಕಾಗಿದೆ ಅಂದ್ರೆ, ಈಗ ವಿಷ್ಣು ತೀರ್ಥರು ಏನ್ ಹೇಳ್ತಾ ಇದ್ದಾರೆ, ಸಪ್ತದ್ವೀಪವತಿ ಭೂಮಂಡಲೇ, ಭೂಮಂಡಲದಲ್ಲಿ ಆ 7 ದ್ವೀಪಗಳು ಏನಿದೆ ಅಲ್ಲಿ ಷಟ್ ದ್ವೀಪಾಹ, 6 ದ್ವೀಪಗಳು. ಅಂದ್ರೆ ಜಂಬೂ ದ್ವೀಪ ಬಿಟ್ಬಿಡ್ಬೇಕು. ಈಗ ವಾಪಸ್ ಇಲ್ಲಿ ಹೋದ್ರೆ ಈ ಜಂಬೂ ದ್ವೀಪ ಬಿಟ್ಬಿಟ್ರೆ ಇನ್ನು 6 ದ್ವೀಪ ಸಿಗತ್ತೆ. ಆ 6 ದ್ವೀಪಗಳು ನ ಕರ್ಮಕ್ಷೇತ್ರಾಣಿ, ಅದು ಕರ್ಮಕ್ಷೇತ್ರಗಳೇ ಅಲ್ಲ. ಅಂದ್ರೆ ಇಲ್ಲಿ ನಾವು ಇದ್ದೇವೆ ಅಂದ್ರೆ ಇಲ್ಲಿ ಯಾವುದೋ ಒಂದು ಭಾಗದಲ್ಲಿ ಇದ್ದೇವೆ, ಬೇರೆ ಬೇರೆ ಭಾಗಗಳಲ್ಲಿ ಜನರೆಲ್ಲ ಇದ್ದಾರೆ. ಈಗ ನಮ್ಮ ಪ್ರಿಯವ್ರತ ಮಹಾರಾಜ ಚಕ್ರವರ್ತಿಗಳೆಲ್ಲ ಆಗೋದ್ರಲ್ಲ, ಅವರು ಈ ಸಪ್ತದ್ವೀಪಾಧಿಪತಿಗಳವರಲ್ಲ. ಭರತರಾಜ, ಪ್ರಿಯವ್ರತ ಮಹಾರಾಜ ಅವರೆಲ್ಲ ಈ 7 ದ್ವೀಪಗಳಿಗೆ ರಾಜರವರು. ಆದ್ರೂ ಶಾಸ್ತ್ರ ಏನ್ ಹೇಳುತ್ತೆ ಅಂದ್ರೆ, ನಾವು ಏನಾದ್ರೂ ಕರ್ಮವನ್ನ ಮಾಡಿ ಪುಣ್ಯವನ್ನ ಸಂಪಾದನೆ ಮಾಡಬೇಕು ಅಂತಂದ್ರೆ ಈ ಜಂಬೂ ದ್ವೀಪದಲ್ಲಿರುವ ಭರತ ವರ್ಷಕ್ಕೆ ಬರಬೇಕು. ಇಲ್ಲಿ 9 ಅಂತಿದೆಯಲ್ವಾ, ಇಷ್ಟು ಮಾತ್ರ ಕರ್ಮಕ್ಷೇತ್ರ, ಬೇರೆ ಯಾವುದು ಕರ್ಮಕ್ಷೇತ್ರಗಳೇ ಅಲ್ಲ ಅಂತ ವಿಷ್ಣು ತೀರ್ಥರು ಹೇಳ್ತಾ ಇದ್ದಾರೆ. ಷಟ್ ದ್ವೀಪಾಹ ಇವ, ಹೇಗೆ ಅಲ್ಲಿ 6 ದ್ವೀಪಗಳು ನ ಕರ್ಮಕ್ಷೇತ್ರಾಣಿ, ಅಷ್ಟೇ ಅಲ್ಲ ನವವರ್ಷವತಿ ಜಂಬೂ ದ್ವೀಪೆ. ನವವರ್ಷ ಅಂದ್ರೆ ಇದು ಇಲ್ಲಿ 9 ಅಂತಿದೆ ನೋಡಿ, 1 2 3 4 5. ಈ 9 ಅಲ್ಲಿ ದಕ್ಷಿಣ ಭಾಗದಲ್ಲಿ ಇರುವ ಭರತ ವರ್ಷ ಒಂದೇನೆ
ಭರತಃ ವರ್ಷಃ ಏಕ ಏವ ಕರ್ಮಸ್ಥಾನಂ. ಆದ್ರಿಂದ ನಮಗೆ ಈ ಭರತ ವರ್ಷದಲ್ಲಿ ನಾವೆಲ್ಲ ಇದ್ದೇವೆ, ಹುಟ್ಟಿದ್ದೇವೆ. ಅಂತಹ ಭರತ ವರ್ಷದಲ್ಲಿ ನಾವು ಕರ್ಮವನ್ನ ಆಚರಣೆ ಮಾಡಿದರೆ ಅದಕ್ಕೆ ಭಾರಿ ಫಲ. ಎಷ್ಟು ಅಂತ ಮುಂದೆ ಹೇಳ್ತಾರೆ. ದೇವತೆಗಳು ಕೂಡ ನಾವು ಭರತ ವರ್ಷದಲ್ಲಿ ಹುಟ್ಟಿ ಕರ್ಮವನ್ನ ಆಚರಣೆ ಮಾಡ್ಬೇಕಪ್ಪ ಅಂತ ದೇವರಲ್ಲಿ ಕೇಳಿಕೊಂಡು ಆ ರಾಮಾವತಾರ, ಕೃಷ್ಣಾವತಾರ, ಪರಶುರಾಮಾವತಾರ, ಹೀಗೆ ಬೇರೆ ಬೇರೆ ಪರಮಾತ್ಮನ ಅವತಾರಗಳಲ್ಲಿ ಅವನ ಜೊತೆಗೆ ಹುಟ್ಟಿ ಅವರ ಸೇವೆಯನ್ನ ಮಾಡಿ, ಅಷ್ಟೇ ಅಲ್ಲ, ಅವನು ಇಲ್ದೇ ಇರ್ಬೇಕಾದ್ರು ಈ ಕಲಿಯುಗದಲ್ಲಿ ಅನೇಕ ಜ್ಞಾನಿಗಳಾಗಿ ಹೋಗಿದ್ದಾರೆ. ಟೀಕಾರಾಯರು, ವಾದಿರಾಜರು, ವ್ಯಾಸರಾಜರು, ರಘುತ್ತಮರು, ರಾಯರು, ವಿಜೇಂದ್ರರು, ಅವರೆಲ್ಲ ಒಂದು ರೀತಿಯಲ್ಲಿ ಎಲ್ಲ ಅಪರೋಕ್ಷ ಜ್ಞಾನಿಗಳೇ, ದೇವತೆಗಳು, ದೊಡ್ಡ ದೊಡ್ಡ ಋಷಿಗಳು ಇರ್ತಾರೆ. ಅವರೆಲ್ಲ ಇಲ್ಲಿ ಹುಟ್ಟಿ ಆ ಪರಮಾತ್ಮನ ಸೇವೆಯನ್ನ ಮಾಡಿ ಬೇಕಾದಷ್ಟು ಫಲವನ್ನ, ಆ ಕರ್ಮವನ್ನ ಮಾಡಿ ಪರಮಾತ್ಮನ ಪ್ರೀತಿಯನ್ನ ಸಂಪಾದನೆ ಮಾಡ್ತಾರೆ. ಅದಕ್ಕೆ ವಿಷ್ಣು ತೀರ್ಥರು ಹೇಳ್ತಾರೆ, ದೈವಾದಿ ಈದೃಶಂ ಸ್ಥಾನಂ ಪ್ರಾಪ್ಯ. ಏನೋ ಅಕಸ್ಮಾತ್ತಾಗಿ ಏನೋ ಒಂದು ದೈವ ಅದೃಷ್ಟ ಕುಲಾಯಿಸ್ತು ಅಂತಾರಲ್ಲ, ಆ ತರ ಅದೃಷ್ಟದಿಂದ ಇಂತಹ ಸ್ಥಾನಂ ಪ್ರಾಪ್ಯ. ಯಾವ ಸ್ಥಾನ? ಈ ಭರತ ವರ್ಷದಲ್ಲಿ ಹುಟ್ಟಿರುವ ಸ್ಥಾನ. ಇದನ್ನು ಹೊಂದಿ ವಿನಾ ಭಗವತ್ ಸೇವಾಂ, ಭಗವಂತನ ಸೇವೆಯನ್ನು ಮಾಡದೆ, ಯಹ ಯೇ ಅನ್ಯತ್ರ ವ್ಯಾಪ್ರಿಯಂತೆ, ಬೇರೆ ಏನೋ ಕೆಲಸದಲ್ಲಿ ಆಸಕ್ತನಾಗಿ ಬಿಟ್ರೆ, ತೇಷಾಂ ಜನ್ಮಧಿಕ್, ಅವರ ಜನ್ಮಕ್ಕೆ ಧಿಕ್ಕಾರ. ಇಷ್ಟು ದೊಡ್ಡ ಆಪರ್ಚುನಿಟಿ ದೇವರು ಕೊಟ್ಟಾಗ ಆ ಜೀವರು ಇಲ್ಲಿ ಭರತ ವರ್ಷದಲ್ಲಿ ಹುಟ್ಟಿ ಅವನ ಸೇವೆಯನ್ನ ಮಾಡುವ ಅವಕಾಶವನ್ನ ಕಲ್ಪಿಸಿಕೊಳ್ಳದೇನೆ ಇನ್ನೇನೋ ಕೆಲಸ ಮಾಡ್ತಾರಲ್ಲ, ಅವರ ಜನ್ಮಕ್ಕೆ ಏನ್ ಹೇಳಬೇಕು ಅಂತ ವಿಷ್ಣು ತೀರ್ಥರು ಅದಕ್ಕೆ ಈ ಶ್ಲೋಕದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅನ್ನೋದರ ತಾತ್ಪರ್ಯ. ಇತಿ ಭಾವ, ಭಾವ ಅಂದ್ರೆ ತಾತ್ಪರ್ಯ. ಇತಿ ಭಾವೇನ ದೇವೈರಪಿ ಸ್ತುತ್ಯ ಅಯಂ ಭಾರತ ವರ್ಷ. ದೇವತೆಗಳೂ ಕೂಡ ಈ ಭಾರತ ವರ್ಷವನ್ನ ಸ್ತೋತ್ರ ಮಾಡ್ತಾರೆ, ಹೊಗಳುತ್ತಾರೆ. ಅಂತಹ ಭಾರತ ವರ್ಷದ ತನ್ ಮಹಿಮಾನಂ ಪ್ರತಿಪಾದಯತಿ. ಆ ಭಾರತ ವರ್ಷದ ಏನು ಮಹತ್ವ, ಆ ಮಹತ್ವವನ್ನ ಪ್ರತಿಪಾದನೆ ಮಾಡ್ತಾ ಇದ್ದಾರೆ ಈ ಶ್ಲೋಕದಲ್ಲಿ. ಅಹೋಬತೇಷಾಂ ಕಿಮಕಾರಿ ಶೋಭನಂ ಪ್ರಸನ್ನ ಯೇಷಾಂ ಸ್ತ್ವಿದುತ ಸ್ವಯಂ ಹರಿಃ ಯೈರ್ಜನ್ಮ ಲಬ್ಧಂ ಋಷು ಭಾರತಾದಿರೇ ಮುಕುಂದ ಸೇವೋಪೈಕ ಸ್ಪೃಹಾತ್ಮಭಿಃ. ಶುಕಾಚಾರ್ಯರು, ಇದು 5ನೇ ಸ್ಕಂದದಲ್ಲಿ ಬರುವ ಶ್ಲೋಕ. ಶುಕಾಚಾರ್ಯರು ಪರೀಕ್ಷಿತ ರಾಜನಿಗೆ ಹೇಳ್ತಾ ಇದ್ದಾರೆ. ಈ ಶ್ಲೋಕದಲ್ಲಿ ಮುಕುಂದ ಸೇವೋಪೈಕ ಸ್ಪೃಹಾತ್ಮಭಿಃ ಅಂತ ಒಂದು ಶಬ್ದ ಇದೆ. ಏನೇನ್ ಶಬ್ದಗಳಿದೆ ಇದರಲ್ಲಿ? ಇದೇ ಒಂದು ಸ್ವಲ್ಪ ದೊಡ್ಡ ಶಬ್ದ ಈ ಶ್ಲೋಕದಲ್ಲಿ. ಮುಕುಂದ, ಸೇವಾ, ಔಪೈಕ, ಸ್ಪೃಹ, ಆತ್ಮ, ಒಟ್ಟು 5 ಪದಗಳು ಸೇರಿ ಒಂದು ಸಮಸ್ತ ಪದ ಆಗಿದೆ. ಮುಕುಂದ ಸೇವೋಪೈಕ ಸ್ಪೃಹಾತ್ಮಭಿಃ. ಮುಕುಂದ ಪರಮಾತ್ಮ, ಅವನ ಸೇವಾ. ಔಪೈಕ ಅಂದ್ರೆ ಉಪಾಯ, ಅಂದ್ರೆ ಅದಕ್ಕೆ ಬೇಕಾಗಿರುವ ಅಂತ ಅರ್ಥ. ಮುಕುಂದ ಸೇವೆಯನ್ನ ಮಾಡಬೇಕು ಎಂಬ ಸ್ಪೃಹ ಅಂದ್ರೆ ಇಚ್ಛೆ. ಇಲ್ಲಿ ಆತ್ಮ ಅಂದ್ರೆ ಜೀವ ಅಂತಲ್ಲ, ಮನಸ್ಸು ಅಂತ ಅರ್ಥ. ಅಂದ್ರೆ ಏನಾಯ್ತು? ಮುಕುಂದನ ಆರಾಧನೆಯಲ್ಲೇ ಅಥವಾ ಆರಾಧನೆಯನ್ನ ಮಾಡಬೇಕೆಂಬ ಇಚ್ಛೆ ಉಳ್ಳ, ಇಚ್ಛೆ ಯಾವ್ದಕ್ಕಿದೆ? ಮನಸ್ಸು. ಅಂತಹ ಮನಸ್ಸುಳ್ಳವರು ಯಾರು? ಸಜ್ಜನರು. ಯೈಹಿ ಅಂದ್ರೆ ಸಜ್ಜನರು. ಸಜ್ಜನರು ಅಂತ ನೇರವಾಗಿಲ್ಲ, ಇಂತಹ ಜೀವರು. ಎಂತಹ ಜೀವರು? ನಾವು ಮುಕುಂದ ಸೇವಾವನ್ನ ಮಾಡಬೇಕಪ್ಪ, ಅದರಿಂದ ನಮಗೆ ಶಾಶ್ವತವಾದ ಸುಖ ಅಂತ ಇಚ್ಛೆ ಉಳ್ಳ ಯಾರು ಆ ಜೀವರು ಇದ್ದಾರೆ, ಸಜ್ಜನರು, ಅವರಿಂದ ಭಾರತಾಜಿರೇ ನೃಷು ಜನ್ಮಲಬ್ಧಂ. ಭಾರತಾಜಿರೆ, ಭಾರತವೆಂಬ
ಅಜಿರ, ಅಜಿರ ಅಂದ್ರೆ ಪ್ರಾಂಗಣ, ಪ್ರಾಂಗಣ ಅಂದ್ರೆ ಕೊನೆಯಲ್ಲಿರೋದು ಪ್ರದೇಶ. ಆ ಜಂಬೂ ದ್ವೀಪದಲ್ಲಿ ಕೊನೆಯಲ್ಲಿ ಈ ಕಡೆ ಭಾರತ ವರ್ಷ ಇದೆ. ಆ ಭಾರತ ವರ್ಷದಲ್ಲಿ ಜನ್ಮ ಯಾರಿಗೆ ಸಿಗತ್ತೆ? ಯಾರು ಮುಕುಂದ ಸೇವಾವನ್ನ ಮಾಡಬೇಕೆಂಬ ಇಚ್ಛೆ ಹೊಂದಿರ್ತಾರಲ್ವಾ, ಅವರಿಗೆ ಈ ಭಾರತ ಜನ್ಮದಲ್ಲಿ, ಭಾರತ ಭೂಮಿಯಲ್ಲಿ ಜನ್ಮ ಸಿಕ್ಕಿದೆ. ಆ ದೇವತೆಗಳು ಹೇಳ್ತಾರೆ ಅವ್ರನ್ನ ನೋಡಿ, ಯೇಷಾಂ ಕಿಮ್ಮಕಾರಿ, ಇವರಿಂದ, ಯೇಷಾಮ್ ಅಂತಿದೆ ಶ್ಲೋಕದಲ್ಲಿ, ಆ ಯೇಷಾಮ್ ಅಂತ ಷಷ್ಠಿ ವಿಭಕ್ತಿ, ಅದಕ್ಕೆ ತೃತೀಯ ವಿಭಕ್ತಿ ಅರ್ಥ ಹೇಳ್ಬೇಕು. ಇವರಿಂದ, ಏಭಿಹಿ ಅಂತ ಅರ್ಥ. ಇವರಿಂದ ಕಿಮ್ಮಕಾರಿ, ಏನಪ್ಪಾ ಇವ್ರು ಮಾಡಿದ್ರು ಇಷ್ಟೊಂದು ಪುಣ್ಯ? ಈ ಸಜ್ಜನರು ಹುಟ್ಟಿದಾರಲ್ಲ ಈ ಭಾರತ ವರ್ಷದಲ್ಲಿ, ಆ ದೇವತೆಗಳು ಅನ್ಕೊಂಡ್ರಂತೆ, ಏನ್ ಪುಣ್ಯ ಮಾಡಿರಬಹುದು ಇವರು, ಇಂತಹ ಒಂದು ಪವಿತ್ರವಾದ ಸ್ಥಳದಲ್ಲಿ ಹುಟ್ಟಿ ಪರಮಾತ್ಮನ ಸೇವೆಯನ್ನ ಮಾಡಲು ಅವಕಾಶವನ್ನ ಏನ್ ಪಡೆದಿದ್ದಾರೆ, ಇವ್ರು ಏನ್ ಪುಣ್ಯ ಮಾಡಿರಬಹುದು. ನಾವು ಕೆಲವರನ್ನ ನೋಡ ಅನ್ಕೋತೀವಲ್ಲ, ಆ ಕೆಲವರು ಆ ಪರಮಾತ್ಮನ ಸೇವೆ ಈಗ ಇವತ್ತು ಏನಲ್ಲಿ ಉಡುಪಿಯಲ್ಲಿ ಇದಾಗ್ತಾ ಇದೆ, ಪರ್ಯಾಯ ಸ್ವೀಕಾರ. ಏನಪ್ಪಾ ಅವರೆಲ್ಲ ಎಷ್ಟು ಪುಣ್ಯವಂತರು, ಆ ಅಲ್ಲಿರೋ ಕೈಂಕರ್ಯವನ್ನ, ಕೃಷ್ಣನ ಕೈಂಕರ್ಯವನ್ನ ಮಾಡುವವರು, ಅದು ಸ್ವಾಮಿಗಳಾಗಿರಬಹುದು ಅಥವಾ ದಿನ ಕೃಷ್ಣನಿಗೆ ನೈವೇದ್ಯಕ್ಕಾಗಿ ಅವ್ರು ಅಡಿಗೆಯವರು ಇರಬಹುದು, ಅಥವಾ ಇನ್ಯಾವುದೋ ರೀತಿಯಲ್ಲಿ ಅನೇಕ ಜನ ಸೇವೆ ಎಲ್ಲ ಮಾಡ್ತಾರೆ. ಅವ್ರು ಏನಪ್ಪಾ 2 ವರ್ಷ ಎಷ್ಟು ಪುಣ್ಯ ಮಾಡಿರಬಹುದು ಅಲ್ಲೇ ಇದ್ದು ಅಂತ ಅನ್ಕೊಳ್ತೀವಲ್ಲ. ಹಾಗೆ ದೇವತೆಗಳು ಇಲ್ಲಿ ಈ ಭಾರತ ವರ್ಷದಲ್ಲಿ ಹುಟ್ಟಿ ಆ ಏನು ಜನ್ಮವನ್ನ ಪಡೆದಿರ್ತಾರಲ್ಲ, ನೃಷು ಜನ್ಮ, ನರನಾಗಿ ಹುಟ್ಟೋದು, ಸುಮ್ಮನೆ ಹುಟ್ಟೋದಲ್ಲ. ನಾಯಿ ಕತ್ತೆಯಾಗಿ ಹುಟ್ಟಿದ್ರೆ ಏನ್ ಪ್ರಯೋಜನ? ನೃಷು ಜನ್ಮ ಯೈಹಿ ಲಬ್ಧಂ, ಮನುಷ್ಯ ಜನ್ಮವನ್ನ ಯಾರು ಪಡೆದಿದ್ದಾರಲ್ಲ ಅವರನ್ನ ನೋಡಿ, ಏಬಿಹಿ ಕಿಮ್ಮಕಾರಿ, ಏನಪ್ಪಾ ಇವರು ಪುಣ್ಯ ಮಾಡಿದ್ರು, ಏನ್ ಪುಣ್ಯ, ಎಷ್ಟು ಪೂರ್ವ ಜನ್ಮದಲ್ಲಿ ಏನ್ ಪುಣ್ಯ ಮಾಡಿದ್ರು ಅಂತ ಒಂದ್ಸಲಿ ಅನ್ಕೊಂಡ್ರಂತೆ. ಆಮೇಲೆ ಅಂತಂತೆ, ಅಹೋ ಊತ, ಇಲ್ಲ ಪುಣ್ಯ ಇಷ್ಟೊಂದು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ರೀ, ಎಷ್ಟು ಪುಣ್ಯ ಮಾಡಿರ್ಬೇಕು ಈ ಭಾರತ ವರ್ಷದಲ್ಲಿ ಹುಟ್ಲಿಕ್ಕೆ, ಅಲ್ಲಿ ಮಾಡಿದ್ರೆ ಮಾತ್ರ ಕರ್ಮ. ಅಂದ್ರೆ ನೀವು ನೋಡಿ, ಇಡೀ ಸಪ್ತದ್ವೀಪಗಳನ್ನ ನೋಡ್ರಿ, ಎಷ್ಟು ವಾಸ್ಟ್ ಆಗಿದೆ. ಅಷ್ಟು ಒಂದು ಪ್ರದೇಶದಲ್ಲಿ ಭರತ ವರ್ಷ ಅನ್ನೋದು ತುಂಬಾನೇ ಅಲ್ಪ. ತುಂಬಾನೇ ಅಲ್ಪ ಅಂದ್ರೆ ಏನು, ಅದು 1% ಕೂಡ ಇಲ್ಲ ಆ ಜಾಗ. ನೀವು ಸುಮ್ಮನೆ ಆ ಇದೆಲ್ಲ ದ್ವೀಪಗಳನ್ನು ನೋಡ್ರಿ, ಅಲ್ಲಿ ಲವಣೋದಕ, ಲವಣ ಸಮುದ್ರ, ಇಕ್ಷು ಸಮುದ್ರ, ಅದೆಲ್ಲ ಸಮುದ್ರ ಎಲ್ಲ ಬಿಟ್ಟು ಬಿಡ್ರಿ. ಬಿಟ್ಟು ಬಿಟ್ರೆ ಆ ಬರೀ ಪ್ರದೇಶವನ್ನ, ಈ ಭೂಮಿ ಭಾಗವನ್ನ ನೋಡಿದರೆ ಅದಷ್ಟು ಒಂದು 100 ಅಂತ ತಗೊಂಡ್ರೆ, ಈ ಭರತ ವರ್ಷ ಲೆಸ್ ದ್ಯಾನ್ 1%. ಅದರಲ್ಲಿ ಇನ್ನೂ ಕಮ್ಮಿ, 1% ಇಲ್ಲ, ಇನ್ನೂ ಕಮ್ಮಿ. ಆ 1% ಜಾಗದಲ್ಲಿ ಹೇಗೋ ಒಂದು ಆ ಇವರಿಗೆ ಏನು ಜೀವರು ಹುಟ್ಟಿದ್ದಾರೆ, ಇದು ಮೋಸ್ಟ್ಲಿ ಅವ್ರ ಪುಣ್ಯದಿಂದ ಸಿಕ್ಕಿಲ್ಲ ರೀ ಅಂತ ದೇವತೆಗಳು ಉತ್ಪ್ರೇಕ್ಷೆ. ಇನ್ನಂಗ್ ಸಿಕ್ಕಿದೆ, ಹರಿಹಿ ಸ್ವಯಂ ಯೇಷಾಂ ಪ್ರಸನ್ನ ಕಿಂ, ಪರಮಾತ್ಮ ಅದ್ ಏನೋ ಗೊತ್ತಿಲ್ಲ ಇವ್ರ ಮೇಲೆ ಪ್ರಸನ್ನನಾಗಿ ಇವ್ರನ್ನಲ್ಲಿ ಹುಟ್ಟಿಸ್ಬಿಟ್ಟಿದಾನಷ್ಟೇ. ಅವ್ರೇನ್ ಪುಣ್ಯ ಮಾಡಿರ್ಲಿಕ್ಕಿಲ್ಲ, ಯಾಕೆಂದ್ರೆ ಸಿಕ್ಕಾಪಟ್ಟೆ ಪುಣ್ಯ ಮಾಡ್ಬೇಕ್ರಿ ಭರತ ವರ್ಷದಲ್ಲಿ ಹುಟ್ಟಿ ಪರಮಾತ್ಮನ ಸೇವೆ ಮಾಡ್ಲಿಕ್ಕೆ. ಅಷ್ಟೊಂದು ಪುಣ್ಯ ಮಾಡಿರ್ಲಿಕ್ಕಿಲ್ಲ, ಏನೋ ಗೊತ್ತಿಲ್ಲ, ಪರಮಾತ್ಮ ಇವ್ರ ಮೇಲೆ ಪ್ರಸನ್ನನಾಗಿ ಇವ್ರಿಗೆ ಇಲ್ಲಿ ಹುಟ್ಟಿಸ್ಬಿಟ್ಟಿದಾನಷ್ಟೆ ಅಂತ ದೇವತೆಗಳು ಅನ್ಕೊಳ್ತಾರಂತೆ. ಅಹೋ ಬತಾಯ್, ಅಹೋ ಬತೇಶಾಂ ಕಿಮಕಾರಿ ಶೋಭನಂ, ಶೋಭನ ಅಂತಂದ್ರೆ ಪುಣ್ಯ. ಏನ್ ಶೋಭನ ಮಾಡಿದ್ರು ಇವರು? ಪ್ರಸನ್ನ ಯೇಷಾಂ ಸ್ತ್ವಿಜುತ ಸ್ವಯಂ ಹರಿಹಿ, ಇಷ್ಟೊಂದು ಪುಣ್ಯ ಮಾಡಿರ್ಲಿಕ್ಕಿಲ್ಲ ಅಂತ ಅನ್ಸತ್ತೆ, ಏನೋ ಪರಮಾತ್ಮ ಇವ್ರ ಮೇಲೆ ಪ್ರಸನ್ನನಾಗ್ಬಿಟ್ಟಿದ್ದಾನೆ. ಅದು ಒಂದೊಂದ್ಸಲಿ ಹಂಗಾಗತ್ತೆ. ಈಗ ನಾವು ಪುಣ್ಯಕರ್ಮಗಳು ಪಾಪಕರ್ಮಗಳು ಎಲ್ಲ ಮಾಡಿರ್ತೀವಿ. ಆ ಪುಣ್ಯಕರ್ಮವನ್ನ ನೋಡಿಕೊಂಡು, ಪಾಪಕರ್ಮ ಎಷ್ಟೊಂದಿರುತ್ತೆ, ಆ ಪುಣ್ಯಕರ್ಮ ಯಾವಾಗ್ಲೋ ಬರ್ಬೇಕಾಗಿರುತ್ತೆ, ಯಾವುದೋ ಒಂದು 1000 ಜನ್ಮ ಆದ್ಮೇಲೆ ಎಲ್ಲೋ ಒಂದ್ ಕಡೆ ಏನೋ ಒಂದು ಅನ್ನ ಸಿಗ್ಬೇಕಾಗಿರುತ್ತೆ ನಮ್ಗೆ. ಅದನ್ನ ದೇವ್ರು ಏನೋ ಪ್ರಸನ್ನನಾಗಿ ಈಗ್ಲೇ ಕೊಡಿಸ್ಬಿಟ್ಟಿರ್ತಾನೆ. ಇವನಿಗೆ ಈಗ ಅನ್ನ ಸಿಗದೆ ಹೋದ್ರೆ ಸತ್ತೇ ಹೋಗ್ತಾನಿವಾ ಅಂತ, ಹಸುವೆಯಿಂದ ಸತ್ತೋಗ್ತಾನೆ, ಅಲ್ಲಿ ಯಾವಾಗ್ಲೋ ಸಿಗ್ಬೇಕಾಗಿತ್ತಲ್ಲ ಪುಣ್ಯ,
ಅದ್ರ ಪುಣ್ಯದ ಪಾಕ ಪರಿಪಾಕ ಅದನ್ನು ಹೋಗ್ಕೊಳ್ಳಿ ಈಗಲೇ ಕೊಟ್ಬಿಡೋಣ ಅಂತ ಏನೋ ಒಂದು ಅನ್ನ ಕೊಟ್ಟಿರ್ತಾರೆ. ಅನ್ನ ಅಂತ ಸುಮ್ಮನೆ ಅಂದೆ, ಅದು ಏನ್ ಬೇಕಾದ್ರೆ ಇರ್ಬೋದು, ಆರೋಗ್ಯ ಇರ್ಬೋದು, ಐಶ್ವರ್ಯ ಇರ್ಬೋದು. ಹಾಗೆ ಪರಮಾತ್ಮ ಏನೋ ಪ್ರಸನ್ನನಾಗಿ ಆ ಗೊತ್ತಿಲ್ಲ ಯಾತಿಕ್ ಪ್ರಸನ್ನ ಆದ ಅಂತ, ಇವ್ರಿಗೆ ಯೇಷಾಂ ಇವ್ರಿಗೆ ಪ್ರಸನ್ನನಾಗಿ ಈಗಲೇ ಇವ್ರನ್ನ ಹುಟ್ಟಿಸ್ಬಿಟ್ಟಿದಾನಷ್ಟೇ ಅಂತ ಯಾರು ಅನ್ಕೊಳ್ತಾರೆ? ದೇವತೆಗಳು ಅನ್ಕೊಳ್ತಾರೆ. ಅದನ್ನ ವಿಷ್ಣು ತೀರ್ಥರು ಹೇಳ್ತಾರೆ, ಹರಿಹಿ ಸ್ವಯಮೇವ ತತ್ ಪುಣ್ಯಾದಿಕಂ ಅನಪೇಕ್ಷೆಯವ. ಇನ್ನೂ ಒಂದ್ ಹೆಜ್ಜೆ, ಅವ್ರ ಪುಣ್ಯವನ್ನ ನಾನಂದೇ ಪುಣ್ಯ ಯಾವಾಗ್ಲೂ ಮಾಡಿರ್ತಾರೆ, ಮುಂದೆ ಬರಬೇಕಾಗಿತ್ತು ಅಂತ ಹಾಗೂ ಅಲ್ಲ ಅಂತಾರೆ ವಿಷ್ಣು ತೀರ್ಥರು. ಆ ಪುಣ್ಯ ಅವ್ರು ಮಾಡಿರೋ ಪುಣ್ಯವನ್ನ ಲೆಕ್ಕಿಸಿದೇನೆ ಅದ್ ಏನೋ ಪ್ರಸನ್ನ ಆಗಿದ್ದಾನೆ ಅಷ್ಟೆ. ಯೇಷಾಂ ಪ್ರಸನ್ನ ಕಿಂ, ಪ್ರಸನ್ನನಾಗ್ಬಿಟ್ಟಿದ್ದಾನ ದೇವ್ರು, ಅದಕ್ಕೆ ಇವ್ರು ಹುಟ್ಟಿದಾರ ಅಂತ ಆ ಭರತ ವರ್ಷದ ಒಂದು ಆ ಮಹತ್ವವನ್ನ ಹೀಗೆ ಕೊಂಡಾಡ್ತಾರೆ ಅಂತ ಮೊದಲನೇ ಶ್ಲೋಕದಲ್ಲಿ ಹೇಳಿ, ಆಯ್ತಪ್ಪ ಏನ್ ಇಷ್ಟೊಂದು ಈ ಭರತ ವರ್ಷಕ್ಕೆ ಅಷ್ಟೊಂದು ಪ್ರಶಸ್ತಿ ಕೊಡ್ತಾ ಇದ್ದಾರೆ, ಯಾಕದು ಪ್ರಶಸ್ತ? ಕಿಮಿತ್ಯಯಂ ವರ್ಷಃ ಪ್ರಶಸ್ಯತೆ ಅಂತ ವಿಷ್ಣು ತೀರ್ಥರು ಮತ್ತೆ ಅವರೇ ಪ್ರಶ್ನೆ ಮಾಡ್ಕೊಳ್ತಾರೆ. ಏನಪ್ಪಾ ಅಷ್ಟೊಂದಿದೆ ಇದರಲ್ಲಿ, ಬೇರೆ ಕಡೆ ಸಿಗದೇ ಇರುವಂತದ್ದು ಏನಿದ್ರಲ್ಲಿ ಅಂತ ಕೇಳಿದ್ರೆ, ಅದಕ್ಕೆ ಉತ್ತರ ರೂಪವಾಗಿ ಈ ಶ್ಲೋಕ, ಮುಂದಿನ ಶ್ಲೋಕ, ಕಿಂ ದುಷ್ಕರೈರ್ನ ದಾನಾದಿಭಿರ್ವಾ ದ್ಯುಜಯೇನ ಫಲ್ಗುಣ ನಯತ್ರ ನಾರಾಯಣ ಪಾದ ಪಂಕಜ ಸ್ಮೃತಿ ಪ್ರಮೃಷ್ಟ ಅತಿಶಯೇಂದ್ರಿಯೋತ್ಸವಾತ್. ಕಿಂ ದುಷ್ಕರೈಹಿ ನ ಕ್ರತುಭಿಹಿ, ಋತುಭಿಹಿ ಅಂತ ಬಿದ್ದಿದೆ, ಅದು ಕ್ರತುಭಿಹಿ. ತಪೋವ್ರತೈಹಿ ದಾನಾದಿಭಿರ್ವ ದ್ಯುಜಯೇನ ಫಲ್ಗುಣ ನಯತ್ರ ನಾರಾಯಣ ಪಾದ ಪಂಕಜ ಸ್ಮೃತಿ ಪ್ರಮೃಷ್ಟ ಅತಿಶಯೇಂದ್ರಿಯೋತ್ಸವಾತ್. ದ್ಯೂ ಅಂತಿದೆ ಶಬ್ದ ಇಲ್ಲಿ, ದ್ಯುಜಯೇನ. ದ್ಯೂ ಅಂದ್ರೆ ಸ್ವರ್ಗಲೋಕ, ಜಯ ಜಯ ಅಂದ್ರೆ ಅದರ ಪ್ರಾಪ್ತಿ ಅಂತ ಅರ್ಥ, ಅಂದ್ರೆ ಸ್ವರ್ಗ ಪ್ರಾಪ್ತಿ. ಯಾಕಪ್ಪ ಈ ವರ್ಷ ಭರತ ವರ್ಷ ಅಷ್ಟು ಪ್ರಶಸ್ತ ಅಂತ ಕೇಳಿದ್ರೆ, ನೋಡ್ರಿ ಈಗ ಇರೋದ್ರಲ್ಲಿ ಸುಖವನ್ನು ಕೊಡುವ ಲೋಕ ಅಂದ್ರೆ ಸ್ವರ್ಗಲೋಕ. ಆ ಸ್ವರ್ಗಲೋಕವನ್ನ ನೋಡಿದರೆ ಅಲ್ಲಿ ಯತ್ರ ಅಂದ್ರೆ ಸ್ವರ್ಗಲೋಕದಲ್ಲಿ ನಾರಾಯಣ ಪಾದ ಪಂಕಜ ಸ್ಮೃತಿ ಪ್ರಮೃಷ್ಟ, ಸ್ವರ್ಗದಲ್ಲಿ ನಾರಾಯಣನ ಪರಮಾತ್ಮನ ಪಾದ ಸ್ಮರಣೆ, ಪಾದ ಕಮಲಗಳ ಸ್ಮರಣೆ ಅದಾಗೋದೇ ಇಲ್ಲ ಸ್ವರ್ಗಲೋಕದಲ್ಲಿ. ಪ್ರಮೃಷ್ಟ ಅಂತಂದ್ರೆ ಮುಚ್ಚಲ್ಪಟ್ಟಿದೆ, ಆಗೋದಿಲ್ಲ, ಸ್ಮೃತಿನೇ ಬರೋದಿಲ್ಲ ಸ್ವರ್ಗದಲ್ಲಿ. ಯಾಕೆ ಬರೋದಿಲ್ಲ? ಕುತಃ ಅತಿಶಯೇಂದ್ರಿಯೋತ್ಸವಾತ್. ವಿಷಯ ಭೋಗದ ಅತಿರೇಕ ಇರುತ್ತೆ ಸ್ವರ್ಗದಲ್ಲಿ. ವಿಷಯ ಭೋಗದ ಅತಿರೇಕ ಇರೋದ್ರಿಂದ ಅಲ್ಲಿ ನಮಗೆ ನಾರಾಯಣ ಪಾದ ಕಮಲಗಳ ಸ್ಮರಣೆನೇ ಬರೋದಿಲ್ಲ. ಇಷ್ಟು ಹೇಳಿದರೆ ಒಂದ್ ಸ್ವಲ್ಪ ನಮಗೆ ಪ್ರಶ್ನೆ ಬರುತ್ತೆ, ಏನ್ರಿ ಈಗ ಆ ಸ್ವರ್ಗಲೋಕದಲ್ಲಿ ಇಂದ್ರದೇವರಿದ್ದಾರೆ ಅಂತೆ, ಇಂದ್ರದೇವರು ಮತ್ತೆ ಸ್ವರ್ಗಾಧಿಪತಿ, ಬೇರೆ ಎಲ್ಲಾ ದೇವತೆಗಳ ಮನೇನೆ ಅಲ್ಲಿದೆ ಸ್ವರ್ಗಲೋಕದಲ್ಲಿ, ಅವ್ರಿಗೂ ಮತ್ತೆ ಏನು ನಾರಾಯಣ ಪಾದ ಪಂಕಜ ಸ್ಮೃತಿ ಇಲ್ವಾ ಅಂತ ಪ್ರಶ್ನೆ ಬರುತ್ತೆ. ಅದಕ್ಕೆ ವಿಷ್ಣು ತೀರ್ಥರ ಹೇಳ್ತಾರೆ, ಹಾಗಲ್ಲ, ನಾರಾಯಣ ವಿಸ್ಮೃತಿಯನ್ನ ಹೇಳಿದ್ದು ಅದು ಸ್ವರ್ಗದಲ್ಲೇ ಇರುವ ದೇವತೆಗಳ ಬಗ್ಗೆ ಕುರಿತು ಹೇಳಿಲ್ಲ. ಸಾಮಾನ್ಯ ಜನರು ಸ್ವರ್ಗವನ್ನ ಉದ್ದೇಶಿಸಿ ಪ್ರವೃತ್ತ ಕರ್ಮವನ್ನ ಮಾಡಿ ಆ ಸ್ವರ್ಗಲೋಕಕ್ಕೇನು ಹೋಗ್ತಾರಲ್ವಾ, ಅಂದ್ರೆ ನಮಗ ಮುದ್ದಾಂ ಸ್ವರ್ಗಲೋಕವೇ ಬೇಕು ಅಂತ ಜ್ಯೋತಿಷ್ಠೋಮ ಯಾಗ ಮಾಡಿಯೋ ಅಥವಾ ಇನ್ನೇನೋ ಯಾಗ ಮಾಡಿಯೋ ಸ್ವರ್ಗಲೋಕಕ್ಕೆ ಹೋಗ್ತಾರಲ್ವಾ, ಅವರನ್ನ ಕುರಿತು ಹೇಳಿದ್ದು. ಅಲ್ಲಿ ಅತಿಶೇಂದ್ರಿಯೋತ್ಸವ ಅಂತ, ಸ್ವರ್ಗಕ್ಕೆ ಹೋದ್ಮೇಲೆ ಅಲ್ಲಿ ಸುಖ ಇದ್ದೇ ಇರುತ್ತೆ. ಆ ವಿಷಯಭೋಗದಿಂದ ಬರುವ ಸುಖ ಏನಿದೆ, ಆ ಸುಖದಿಂದ ಇವರು ಮೈ ಮರೆತು ಪರಮಾತ್ಮನ ಪಾದಸ್ಮರಣೆಯೇ ಆಗೋದಿಲ್ಲ. ಸರಿ,
ಇದರಿಂದ ಇನ್ನೊಂದು ಏನ್ ತಿಳಿಸ್ತಾ ಇದ್ದಾರೆ ಅಂದ್ರೆ, ಇಂತಹ ವಿಷಯ ಭೋಗ ಒಂದು ವೇಳೆ ಭೂಮಿಯಲ್ಲೇ ಆದರೂ ಕೂಡ ಅದರದ ಪರಿಣಾಮ ಇಷ್ಟೇನೆ, ಏನು, ನಮಗೆ ಪರಮಾತ್ಮನ ಸ್ಮರಣೆ ಆಗೋದೇ ಇಲ್ಲ. ಅದಕ್ಕೆ ಕುಂತಿದೇವಿ ಕೃಷ್ಣನನ್ ಕೇಳ್ತಾಳೆ, ಏನಂತ, ವಿಪದ ಸಂತು ನ ಶಶ್ವತ್ ತತ್ರ ತತ್ರ ರಮಾಪತೆ ಅಂತ ಭಾಗವತದಲ್ಲಿ ಕೇಳ್ತಾಳೆ. ವಿಪದ ವಿಪದ ಸಂತು, ನಮಗೆ ವಿಪತ್ತುಗಳನ್ನು ಕೊಡು ಕೃಷ್ಣ, ನನಗೆ ಸುಖವನ್ನು ಕೊಡಬೇಡ, ವಿಪತ್ತುಗಳನ್ನೇ ಕೊಡು. ಯಾಕೆ ಯಾಕೆ ಅಂದ್ರೆ ನಿನ್ ಸ್ಮರಣೆಗೆ ಒಂದು ಅವಕಾಶ, ಅದು ಸುಖ ಕೊಟ್ಟುಬಿಟ್ರೆ ನಿನ್ ಸ್ಮರಣೆನೇ ಆಗೋದಿಲ್ಲ. ಅದು ಪೇಪರಲ್ಲಿದೆ ಅಷ್ಟೇ. ಏನಂತ ಪೇಪರಲ್ಲಿದೆ, ನೀವು ಸುಖ ಬಂದಾಗಲೂ ಕೂಡ ಪರಮಾತ್ಮನನ್ನು ನೆನೆಸ್ಕೊಳ್ಬೇಕು, ಅವನೇ ನಮಗೆ ಸುಖವನ್ನ ಕೊಟ್ಟಿದ್ದಾನೆ. ಅದು ಕೇಳಿರ್ತೀವಿ, ಪುರಾಣಗಳಲ್ಲಿ ಕೇಳಿರ್ತೀವಿ ಅಷ್ಟೇ, ಅದು ಅನುಭವಕ್ಕೆ ಬರೋದಿಲ್ಲ. ಸುಖ ಇದ್ದಾಗ ಏನ್ ಜಪ್ಪಯ್ಯ ಅಂದ್ರೂ ಪರಮಾತ್ಮನ ಸ್ಮರಣೆ ಬರೋದಿಲ್ಲ. ಬಂದ್ರೆ ಅವನು ಬಹಳ ದೊಡ್ಡವನು. ಬರುತ್ತೆ ಋಷಿಗಳಿಗೆ, ದೇವತೆಗಳಿಗೆ, ದೇವತೆಗಳು, ಈಗ ಇಂದ್ರದೇವರು ಅವ್ರು ಸುಖದಲ್ಲೇ ಇರ್ತಾರೆ, ಆದರೂ ಪರಮಾತ್ಮನೇ ಆ ನಮಗೆ ಇಂತಹ ಸುಖವನ್ನು ಕೊಟ್ಟಿದ್ದಾನೆ ಅಂತ ಅವರನ್ನು ನೆನೆಸ್ಕೊಂಡಿರ್ತಾರೆ. ಅದೆಲ್ಲ ದೊಡ್ಡ ದೊಡ್ಡ ಜೀವರಿಗೆ, ಉತ್ತಮ ಜೀವರಿಗೆ ಬರೋದು. ಅದಕ್ಕೇನೆ ಕಷ್ಟವನ್ನು ಕೊಡು ಅಂತ ಏನ್ ಧೈರ್ಯ ಕುಂತಿಗೆ. ಯಾರಾದ್ರೂ ನಾವು ಎಂದಾರೋ ಒಂದಿನ ನಮಸ್ಕಾರ ಮಾಡಿ ದೇವರೇ ನನಗೆ ದುಃಖ ಕೊಡಪ್ಪ ಅಂತ ಕೇಳಿದ್ದೀವ? ಎಂದೂ ಕೇಳಿಲ್ಲ. ದುಃಖವನ್ನು ಪರಿಹಾರ ಮಾಡು ಅಂತ ಕೇಳಿರ್ತೇವಿ, ಸುಖವನ್ನು ಕೊಡು ಅಂತ ಕೇಳಿರ್ತೇವಿ. ಆದರೆ ಸುಖ ಕೊಟ್ರೆ ಅದರದ್ದು ಪ್ರಭಾವ ಇದು. ಹೇಗೆ ಸ್ವರ್ಗದಲ್ಲಿ ಆ ವಿಷಯದ ಭೋಗದಿಂದ ಪರಮಾತ್ಮನ ಸ್ಮರಣೆಯೇ ಬರೋದಿಲ್ವೋ, ಅದರಂತೆ ಭೂಮಿಯಲ್ಲೂ ಕೂಡ. ಸರಿ, ಈಗ ಭೂಮಿಗೆ ಹೇಳ್ತಾ ಇಲ್ಲ, ನಾ ಸುಮ್ಮನೆ ಎಕ್ಸ್ಟೆಂಡ್ ಮಾಡಿದೆ ಅಷ್ಟೇ ಆ ರೀಸನಿಂಗ್ ನ. ನಯತ್ರ ನಾರಾಯಣ ಪಾದ ಪಂಕಜ ಸ್ಮೃತಿ ಪ್ರಮೃಷ್ಟ. ಸ್ವರ್ಗದಲ್ಲಿ ನಾರಾಯಣ ಪಾದ ಪಂಕಜ ಸ್ಮರಣೆಯು ಮುಚ್ಚೋಗ್ಬಿಟ್ಟಿದೆ. ಯಾಕೆ? ಅತಿಶಯೇಂದ್ರಿಯೋತ್ಸವಾತ್, ಅತಿಶಯವಾದ ಇಂದ್ರಿಯದ ಒಂದು ಅದೇ ಅತಿಶಯವಾದ ವಿಷಯಭೋಗದಿಂದ ಬರುವ ಸುಖ, ಅದರಿಂದ ಅದೆಲ್ಲ ಮುಚ್ಚಿಬಿಟ್ಟಿದೆ. ಸರಿ, ಏನ್ ಹೇಳಿಕ್ ಬರ್ತಾ ಇದ್ದೀರಾ ನೀವು? ಭರತವರ್ಷ ಯಾತಿಕ್ಕೆ ಪ್ರಶಸ್ತ ಅಂದ್ರೆ ಸ್ವರ್ಗದಲ್ಲಿ ಏನೋ ಹೇಳ್ತಾ ಇದ್ದೀರಲ್ಲ. ಹೌದು, ಈ ವಿಷಯವನ್ನ ಹೇಳಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಭರತ ವರ್ಷದಲ್ಲಿ ಹುಟ್ಟುವ ಏನು ಸಜ್ಜನರಿದ್ದಾರಲ್ವಾ, ಅವರು ಸ್ವರ್ಗ ಪ್ರಾಪ್ತಿಗೋಸ್ಕರ ಕಾಮ್ಯ ಕರ್ಮವನ್ನ ಮಾಡ್ತಾ ಇದ್ದಾರಲ್ಲ, ಅವರು ನಿಂದನೆ ಮಾಡ್ತಾ ಇದ್ದಾರೆ ಈ ಶ್ಲೋಕದಲ್ಲಿ. ಕಿಂ ದುಷ್ಕರೈಹಿ ನ ಕರ್ತುಭಿಹಿ ತಪೋವ್ರತೈಹಿ ದಾನಾದಿ ಬಿರುವ ದ್ಯುಜಯೇನ ಫಲ್ಗುನ. ಫಲ್ಗು ಅಂದ್ರೆ ಅಲ್ಪ ಅಂತ ಅರ್ಥ. ಫಲ್ಗು ಅಂದ್ರೇನು? ತುಂಬಾ ಕಮ್ಮಿ, ವೇಸ್ಟ್ ಅಂತ ಅರ್ಥ. ಯಾವುದ್ರ ಮುಂದೆ? ಮೋಕ್ಷ ಸುಖದ ಮುಂದೆ ಈ ಸ್ವರ್ಗ ಸುಖ ಅನ್ನೋದು ಅತ್ಯಲ್ಪ. ಆ ಸ್ವರ್ಗ ಸುಖಕ್ಕೋಸ್ಕರ ಇವರು ಕಿಂ ದುಷ್ಕರೈಹಿ, ದುಷ್ಕರ ಅಂದ್ರೆ ಮಾಡಲು ಕಷ್ಟವಾಗಿರುವ, ಕ್ರತುಬಿಹಿ, ಕ್ರತು ಅಂತಂದ್ರೆ ಯಜ್ಞ, ತಪೋವ್ರತೈಹಿ ತಪಸ್ಸು, ವ್ರತ, ದಾನ, ಇದೆಲ್ಲ ಯಾತಿಕ್ ಮಾಡ್ತಾರೆ ಜನ? ನಮಗೆ ಸ್ವರ್ಗ ಸಿಗತ್ತಪ್ಪ ಅಂತ ಸ್ವರ್ಗವನ್ನ ಉದ್ದೇಶವಿಟ್ಟುಕೊಂಡು ಏನು ಈ ಯಾಗಗಳನ್ನೆಲ್ಲ ಮಾಡ್ತಾರೆ. ಅವರು ಮಾಡುವ ಕಾಮ್ಯಕರ್ಮ ಇದೆಯಲ್ವಾ, ಅದನ್ನ ಬೈತಾ ಇದ್ದಾರೆ. ಅರಿ ಹೌದು, ಬಟ್ ಈ ಶ್ಲೋಕ ಅಲ್ಲಿರ್ಬೇಕಾಗಿತ್ತಲ್ವಾ? ಪ್ರವೃತ್ತ ಕರ್ಮ ತ್ಯಾಗ ಪ್ರಕರಣ ಅಂತ 13ನೇ ಪ್ರಕರಣದಲ್ಲಿ 12ನೇ ಪ್ರಕರಣದಲ್ಲಿ ಬಂದಿದೆ. ಇಲ್ಲಿ ಯಾಕೆ ಇಟ್ಟಿದ್ದಾರೆ ಈ ಶ್ಲೋಕನ ಅಂತ ಒಂದು ಪ್ರಶ್ನೆ ಬರಬಹುದು. ಇಲ್ಲಿಟ್ಟಿರೋ ಕಾರಣ, ಸ್ವರ್ಗ ಬೇರೆ ಎಲ್ಲ ಏನು ಲೋಕಗಳಲ್ಲಿ, ಬೇರೆ ಎಲ್ಲ ಲೋಕಗಳಲ್ಲಿ ಈ ನಾರಾಯಣ ಪಾದ ಪಂಕಜ ಸ್ಮರಣೆ ಅನ್ನೋದು ಬಹಳ ಕಷ್ಟ ಇದೆ. ಅದು ಈ ಭೂಮಿಯಲ್ಲಿ ಇರುವವರಿಗೆ ಒಂದು ಅವಕಾಶ. ಯಾಕೆ ಅಂದ್ರೆ ಬೇರೆ ಎಲ್ಲ ಲೋಕಗಳು ಭೋಗಲೋಕಗಳು ಅಂತಾನೆ ಪ್ರಸಿದ್ಧ. ಈಗ ನಾ ಜಂಬೂ ದ್ವೀಪ ತೋರಿಸೋದನ್ನಲ್ಲ, ಆ ಜಂಬೂ ದ್ವೀಪದಲ್ಲಿ ಕೊನೆಯಲ್ಲಿ ಭರತ ವರ್ಷ ಇದೆ. ಇನ್ನು 8 ನವದ್ವೀಪದಿಂದ ಕೂಡಿರುವ ಭರತ ವರ್ಷ ಜಂಬೂ ದ್ವೀಪದಲ್ಲಿ ಇನ್ನು 8 ವರ್ಷಗಳೆಲ್ಲ ಅಲ್ಲಿ ಸುಖವನ್ನೇ ಪಡೆಯುವಂತಹ ಪ್ರದೇಶಗಳದು, ಭೂಮಿಯಲ್ಲೇ ಇರೋದು.
ಕಿಂಪುರುಷ ಖಂಡದಲ್ಲಾಗ್ಲಿ, ಹರಿವರ್ಷದಲ್ಲಾಗ್ಲಿ, ಇಲಾವೃತದಲ್ಲಾಗ್ಲಿ, ಅಲ್ಲೆಲ್ಲ ಆ ಸ್ವರ್ಗಲೋಕದಲ್ಲಿ ಹೇಗೋ ಹಾಗೆ ಅಲ್ಲೂ ಕೂಡ ಭೋಗಗಳನ್ನೇ ಆ ಅನೇಕ ವಿಷಯ ಭೋಗಗಳನ್ನು ಕೊಡುವಂತಹ ಪ್ರದೇಶಗಳು. ಅಲ್ಲಿ ಬೇರೆ ಬೇರೆ ದೇವತೆಗಳು, ಕಿಂಪುರುಷರು, ಕಿನ್ನರರು, ಹೀಗೆ ಅವರೆಲ್ಲ ಗಂಧರ್ವರು, ಅವ್ರಿಗೆಲ್ಲ ಲೋಕದಲ್ಲಿ ಹೋಗ್ಲಿಕ್ಕೆಲ್ಲ ಅವಕಾಶ. ಹಾಗೆ ಸಪ್ತ ಬೇರೆ ಬೇರೆ ದ್ವೀಪಗಳಲ್ಲೂ ಅಷ್ಟೆ. ಆದರೆ ಅಲ್ಲಿ ಎಲ್ಲೂ ಕೂಡ ನಾರಾಯಣ ಪಾದ ಪಂಕಜ ಸ್ಮೃತಿಗೆ ಅವಕಾಶ ಇಲ್ಲ. ಯಾಕೆ? ಅತಿಶೇಂದ್ರಿಯೋತ್ಸವಾತ್. ಆದ್ದರಿಂದ ಪರಮಾತ್ಮನ ಪಾದ ಪಂಕಜ ಸ್ಮರಣೆಗೆ ಅವಕಾಶ ಇರೋದು ಈ ಭೂಮಿಯಲ್ಲೇ. ಆದ್ದರಿಂದ ಈ ಭರತವರ್ಷ, ಭೂಮಿ ಅಂತಂದ್ರೆ ಮತ್ತೆ ಅದಷ್ಟು ತಗೊಂಡ್ಬಿಡ್ಬಾರದು, ಭರತವರ್ಷ ಮಾತ್ರ. ಭರತವರ್ಷದಲ್ಲಿ ಈ ನಾರಾಯಣನ ವಿಸ್ಮೃತಿಗೆ, ನಾರಾಯಣ ಪಾದ ಪಂಕಜ ಸ್ಮರಣೆಗೆ ಅವಕಾಶ ಉಂಟು. ಅಂತಹ ವಿಸ್ಮೃತಿಯನ್ನ ಕೊಡುವ ಸ್ವರ್ಗಲೋಕ ಅಥವಾ ಅದರಂತೆ ಇನ್ನು ಬೇರೆ ಬೇರೆ ಲೋಕಗಳು ಅಂತ ಇಟ್ಕೊಳ್ಳೋಣ. ಎಲ್ಲಿ ಪರಮಾತ್ಮನ ವಿಸ್ಮೃತಿಯನ್ನ ಕೊಡುವಂತಹ ಪ್ರದೇಶಗಳು, ಲೋಕಗಳು ಅಂತ ಇದೆ, ಅದನ್ನ ಪಡೆದುಕೊಂಡು ಏನ್ ಪ್ರಯೋಜನ? ಕಿಂ ಪ್ರಯೋಜನಂ? ವಿಷ್ಣು ತೀರ್ಥರು ಹೇಳ್ತಾರೆ, ಅಷ್ಟೇ ಅಲ್ಲ, ಯದಾ ದ್ಯುಲೋಕಸ್ಯ ಈದೃಶೀ ದಶ ತದಾ ತಜ್ಜಯ ಸಾಧನೈ ಕ್ರತುಭಿರ್ವಾ ಕೃತ್ವಾದಿಭಿರ್ವಾ ಕಿಂ ಪ್ರಯೋಜನಂ. ಅಲ್ಲ, ಲೋಕಕ್ಕೆ ಹೇಳ್ತಾ ಇದ್ದಾರೆ ದೇವತೆಗಳು. ಆ ಏನ್ ಹೇಳ್ತಾ ಇದ್ದಾರೆ? ಸ್ವರ್ಗವೇ ಬೇಡ ಅಂತ ಇರ್ಬೇಕಾದ್ರೆ ಆ ಸ್ವರ್ಗವನ್ನ ಸಾಧನೆ ಕೊಡುವಂತಹ ಈ ಯಾಗ, ದಾನ ಮೊದಲಾದವುಗಳಿಂದ ಏನ್ ಪ್ರಯೋಜನ? ನ ಕಿಮಪಿ, ಏನು ಪ್ರಯೋಜನ ಇಲ್ಲ, ವೇಸ್ಟ್. ನೀವು ಮಾಡ್ತಿರೋ ಯಾಗ, ದಾನ, ವ್ರತ, ತಪಸ್ಸು ಎಲ್ಲ ಒಂದು ವೇಳೆ ಪ್ರವೃತ್ತ ಕರ್ಮ ಅಂತ ಆಗಿಬಿಟ್ರೆ, ಸ್ವರ್ಗಕ್ಕೋಸ್ಕರ ಸುಖಬೇಕು ಅನ್ನೋ ಉದ್ದೇಶ ಇಟ್ಟುಕೊಂಡು ಮಾಡಿಬಿಟ್ರೆ ಅದೆಲ್ಲ ವೇಸ್ಟ್. ಮುಖ್ಯ ಫಲಸ್ಯ ನ್ಯೂನತ್ವ. ಮುಖ್ಯವಾದ ಫಲ ಅಂದ್ರೆ ಮೋಕ್ಷ, ಅದು ಮೈನಸ್ ಆಗಿದೆ ಇಲ್ಲಿ, ಆದ್ರಿಂದ ಅದೆಲ್ಲ ವೇಸ್ಟ್. ಆದ್ದರಿಂದ ಈ ಶ್ಲೋಕದಲ್ಲಿ ಏನ್ ಹೇಳಲಿಕ್ಕೆ ಬರ್ತಾ ಇದ್ದಾರೆ ಅಂದ್ರೆ, ಭರತವರ್ಷಕ್ಕೆ ಯಾಕಪ್ಪ ಅಷ್ಟು ಪ್ರಶಸ್ತಿ ಅಂತಂದ್ರೆ ಕೊಟ್ಟಿದ್ದಾರೆ ಹಿಂದೆ ಅಂತಂದ್ರೆ, ಭರತವರ್ಷದಲ್ಲಿ ನಾವು ಮಾಡುವ ಏನು ಯಾಗ, ತಪಸ್ಸು, ವ್ರತ ಅಂತಿದೆ, ಅದರಿಂದ ಫಲ ಸಿಗತ್ತೆ ನಿಜ. ಯಾವ ತರಹ ಒಂದು ಫಲವನ್ನ ತೆಗೆದುಕೊಳ್ಬೇಕು, ನಾವು ಮನಸ್ಸಲ್ಲಿ ಸಂಕಲ್ಪ ಮಾಡಬೇಕು, ಪರಮಾತ್ಮ ಪ್ರೀತಿಯನ್ನೇ ಉದ್ದೇಶವಾಗಿಟ್ಟುಕೊಂಡು ಅಂತಹ ಕರ್ಮಗಳನ್ನ ಆಚರಣೆ ಮಾಡಬೇಕು. ಬೇರೆ ಕಡೆ ಬೇರೆ ಲೋಕಗಳಲ್ಲಿ, ಪ್ರದೇಶಗಳಲ್ಲಿ ಅಂತಹ ಒಂದು ಉದ್ದೇಶ ಇಟ್ಟುಕೊಂಡು ಮಾಡುವ ಕರ್ಮಗಳೇ ಬೇರೆ ಕಡೆ ಇಲ್ಲ. ಯಾಕೆ? ಅದೆಲ್ಲ ಭೋಗಭೂಮಿಗಳು, ಕರ್ಮಭೂಮಿನೇ ಅಲ್ಲ. ಕರ್ಮಭೂಮಿ ಅಂತಂದ್ರೆ ಈ ಭರತವರ್ಷ. ಈ ಭರತವರ್ಷದಲ್ಲಿ ಇಂತಹ ಒಂದು ಅವಕಾಶವನ್ನ ದೇವರು ಕೊಟ್ಟಿದ್ದಾನೆ. ಅದು ಏನೋ ಪುಣ್ಯ ವಿಶೇಷದಿಂದ ಕೊಟ್ಟಿರಬಹುದು, ಅಥವಾ ದೇವರು ಏನೋ ಒಲಿದಿರಬಹುದು ಅಂತಹ ಜೀವರ ಮೇಲೆ. ಅಂತಹ ಜೀವರು ಈ ಮನುಷ್ಯ ದೇಹವನ್ನ, ಅದು ಒಂದು ಎಕ್ಸ್ಟ್ರಾ. ಬರೀ ಭರತವರ್ಷದಲ್ಲಿ ಹುಟ್ಟೋದು ಅಂದ್ರೆ, ಭರತವರ್ಷದಲ್ಲಿ ಮನುಷ್ಯನಾಗಿ ಒಳ್ಳೆಯ ಒಂದು ಸಜ್ಜನರ ಒಂದು ಒಡನಾಟದಲ್ಲಿ ಹುಟ್ಟೋದು, ಅದು ಒಂದು ದೊಡ್ಡದಲ್ವಾ. ಈಗ ಎಲ್ಲೋ ನಾವೆಷ್ಟೋ ಜನ ನೋಡ್ತೀವಲ್ಲ, ಎಲ್ಲೋ ಹುಟ್ಟಿರ್ತಾರೆ, ಎಲ್ಲೋ ಅಸ್ಸಾಮಲ್ಲೋ, ಇನ್ನೆಲ್ಲೋ ಹುಟ್ಟಿರ್ತಾರೆ. ಏನು ಸುತ್ತ ಸಜ್ಜನರ ಒಡನಾಟ ಇಲ್ಲ, ಆಮೇಲೆ ಆ ವಾತಾವರಣ ಇಲ್ಲ. ಅದೆಲ್ಲ ಅದೇ 99.99% ಇರೋದು ನಮ್ಮ ಸುತ್ತ ಅಲ್ವಾ. ನಮಗೇನೋ ದೇವರು ಒಂದು ಅಂತಹ ಸಜ್ಜನರ ಒಡನಾಟವನ್ನ ಕಲ್ಪಿಸಿಕೊಟ್ಟಿದ್ದಾನೆ. ಅದು ಬಹಳ ರೇರ್ ಅಂತ ದೇವತೆಗಳು ಈ 2 ಶ್ಲೋಕದಲ್ಲಿ ಕೊಂಡಾಡಿದ್ದಾರೆ. ಇನ್ನು ಅನೇಕ, ಮತ್ತೆ ಇನ್ನು ಇದರಲ್ಲೇ 3 ಶ್ಲೋಕ ಇದೆ. ಮತ್ತೆ ಭರತವರ್ಷ ಅನ್ನೋದು ಶ್ರೇಷ್ಠ ಅಂತ, ಮತ್ತದನ್ನ ಮುಂದಿನ ಸರಿ ನೋಡೋಣ. ಹೀಗೆ ನಿವೃತ್ತ ಕರ್ಮಕರಣ ಮುಗೀತು.
ದೇಶ ಪ್ರಶಂಸಾ ಪ್ರಕರಣದ್ದು 2 ಶ್ಲೋಕಗಳಾಗಿದೆ. ಮುಂದಿನ ಸಲಿ 187ನೇ ಶ್ಲೋಕವನ್ನ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ. ಹರೇ ನಮಃ. ವಿಜಯನಂದ್ ತುಂಬಾ ಚೆನ್ನಾಗಿ